ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸೂಚನೆ ನಿಮಗೆ ತಿಳಿಸಬೇಕಾಗಿದೆ. ದೊಡ್ಡ ಮಾಗಡಿ, ದಾವಣಗೆರೆ ತಾಲ್ಲೂಕು, ಇಲ್ಲಿ ನಡೀತಿರ್ತಕ್ಕಂಥ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವ. ಪ್ರತಿಷ್ಠಾಪನಾ ಮಹೋತ್ಸವ ಈ ಒಂದು ವಿಶೇಷವಾಗಿರ್ತಕ್ಕಂಥದ್ದು 21/11/2021 21/11/2021 ನಡೀಬೇಕಾಗಿರ್ತಕ್ಕಂತಹ ಕಾರ್ಯಕ್ರಮ ಬೆಳಿಗ್ಗೆ 10:30ಕ್ಕೆ ಪ್ರಾರಂಭವಾಗಬೇಕಾಗಿರೋ ಕಾರ್ಯಕ್ರಮ ಸಾಕಷ್ಟು ಮಳೆಯಿಂದ, ಈಗಾಗಲೇ ಸತತವಾದಂತಹ ಮಳೆ ತಾವೆಲ್ಲರೂ ವೀಕ್ಷಣೆ ಮಾಡ್ತಿದ್ದೀರಿ. ಮಳೆಯಿಂದ ದೇವಾಲಯದ ಸುತ್ತಮುತ್ತವೂ ನೀರು ತುಂಬದಂಗೆ ಇದೆ. ಹಾಗೆ ಈ ಮಳೆಯಿಂದ ಸಾಕಷ್ಟು ತಂಪಿನ ವಾತಾವರಣ ಇರೋದ್ರಿಂದ ಕಾರ್ಯಕ್ರಮವನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಮುಂದೂಡೋದು ಅಂತ ಒಂದು ಚಿಂತನೆ ನಡೀತಾ ಇದೆ. ಆ ಚಿಂತನೆ ಇರೋದ್ರಿಂದ ಕಾರ್ಯಕ್ರಮವನ್ನು ಸ್ವಲ್ಪ ದಿವಸ ಮುಂದೂಡೋಣ. ಆ ಮುಂದೂಡಿದ ನಂತರ ಮುಂದೆ ಬರ್ತಕ್ಕಂಥ ಯಾವ ದಿನಾಂಕದಂದು ನಾನು ಬರ್ತೇನೆ ಎಂಬತಕ್ಕಂಥದ್ದನ್ನು ನಾನು ಮುಂಚಿತವಾಗಲೇ ನನ್ನ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಕಾರ್ಯಕ್ರಮ ತಾವೆಲ್ಲರೂ ನೋಡಿದ್ದೀರಿ. ಬಹಳ ಅದ್ದೂರಿಯಾಗಿ, ಬಹಳ ವಿಶೇಷವಾಗಿ ತಾಯಿಯ ಪ್ರತಿಷ್ಠಾಪನೆ, ಕುಂಭಾಭಿಷೇಕ ಎಲ್ಲವೂ ನಡೀಬೇಕಾದಂಥ ಕಾರ್ಯಕ್ರಮಕ್ಕೆ ನಾನಷ್ಟೇ ಅಲ್ಲ, ಸಾಕಷ್ಟು ಜನ ಯತಿಗಳು ಸಹಿತ ಆಗಮಿಸಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ. ಆದರೆ ಮಳೆ, ಪ್ರಕೃತಿಯ ಮುಂದೆ ನಾವ್ಯಾರೂ ಅಲ್ವಲ್ಲ. ಪ್ರಕೃತಿ ಸಾಕಷ್ಟು ಮಳೆಯ ವಾತಾವರಣ ಇರೋದ್ರಿಂದ ಆ ಊರಿನಲ್ಲಿ ನಡೀತಿರ್ತಕ್ಕಂಥ, ಅಂದರೆ ದೊಡ್ಡ ಮಾಗಡಿಯಲ್ಲಿ ಅತಿದಾದ ಸಾಕಷ್ಟು ಮಳೆ ಇರೋದ್ರಿಂದ, ಆ ಮಳೆ ಇರೋದ್ರಿಂದಲೇ ಸಾಧ್ಯವಾದಷ್ಟು ಒಂದೆರಡು ದಿನಗಳ ಮಟ್ಟಿಗೆ ಕಾರ್ಯಕ್ರಮವನ್ನು ಮುಂದೂಡಿ ಆದಷ್ಟು ಬೇಗ ಮತ್ತೊಂದು ಒಳ್ಳೆಯ ಒಂದು ಸುಮುಹೂರ್ತವನ್ನು, ಒಳ್ಳೆಯ ಶುಭ ಮುಹೂರ್ತದಲ್ಲಿ ನೋಡಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ. ಆನಂದ ಮಹರ್ಷಿಯ ನೋಡುವೆಯ, ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ, ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಹೇ ಮಹರ್ಷಿ, ಹೇ ತಪಸ್ವಿ, ನೀ ಜ್ಞಾನದಾತನು. ಹೇ ಮಹರ್ಷಿ, ಹೇ ತಪಸ್ವಿ, ನೀ ಶಾಂತಿ ದೂತನು. ಜಾತ್ರೆಯಲ್ಲಿ, ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ, ಭಾವಯಾತ್ರೆಯಲ್ಲಿ ಮಹರ್ಷಿ
ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾಪದಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣಾನಿರುದ್ಧಚ್ಛಾಂ ಶೇಷಾದ್ರಿ ಪತಿರೇವಚ. ಇವತ್ತು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಅಂತಲೇ ಹೆಸರಾಗಿರ್ತಕ್ಕಂಥ ಮಾಲೂರಿನ ತಾಲೂಕಲ್ಲಿರ್ತಕ್ಕಂಥ ಕುಡಿಯನೂರು ಗ್ರಾಮದ ವಿಶೇಷವಾಗಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯ. ಧರ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಹೆಚ್ಚಿನ ಕಾಳಜಿ ಇಟ್ಕೊಂಡು ಬರತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ತನ್ನದೇ ಆದಂತಹ ಒಂದಷ್ಟು ಸೇವೆಗಳನ್ನು ಸಲ್ಲಿಸ್ತಿರ್ತಕ್ಕಂಥ ನನ್ನ ಆತ್ಮೀಯರಾದಂತಹ ವಿಜಯಕುಮಾರ್ ಅವರು ಈ ಭಾಗದಲ್ಲಿ ಒಂದು ಸೇವೆಯನ್ನ ನಡೆಸಬೇಕು, ಶ್ರೀನಿವಾಸನ ವಿಶೇಷವಾಗಿರ್ತಕ್ಕಂಥ ಸೇವಾ ಕೈಂಕರ್ಯವನ್ನು ಮಾಡಬೇಕು. ಜೊತೆಗೆ ಈ ಗ್ರಾಮದಲ್ಲಿರ್ತಕ್ಕಂಥ ಸುಮಂಗಲಿಯರು ಹೆಣ್ಣು ಮಕ್ಕಳು ಲಕ್ಷಣವಾಗಿ ಬಿಡಿಸಿರ್ತಕ್ಕಂತಹ ರಂಗೋಲಿಗಳು ನಿಜಕ್ಕೂ ಮಾರ್ಗ ಮಧ್ಯದಲ್ಲಿ ಬರಬೇಕಾದ್ರೆ ಒಂದೊಂದು ರಂಗೋಲಿಗಳನ್ನು ಸಹಿತ ವೀಕ್ಷಣೆ ಮಾಡ್ತಾ ಬಂದಾಗ ಬಹಳ ಆನಂದ ಆಯಿತು. ಸ್ವಚ್ಛ ಭಾರತ್ ಎಂಬತಕ್ಕಂಥದ್ದು ಎಲ್ಲರೂ ನುಡಿಮುತ್ತಲ್ಲಿದೆ, ಆದರೆ ಹೆಣ್ಣು ಮಕ್ಕಳು ರಂಗೋಲಿಯಲ್ಲಿ ಮಾಡಿದ್ದಾರೆ ಅದನ್ನು ನೋಡಿ ಬಹಳ ಆನಂದ ಆಯಿತು. ಯಾಕೆ ಅಂದ್ರೆ ಸ್ವಚ್ಛ ಭಾರತ್ ಎಂಬತಕ್ಕಂಥದ್ದು ನಮ್ಮ ಊರು, ನಮ್ಮ ಗ್ರಾಮ, ನಮ್ಮ ತಾಲೂಕು ಇದು ಶುದ್ಧಿಯಾಗಿದ್ರೆ ಎಲ್ಲವೂ ಶುದ್ಧಿಯಾಗಿದ್ದಂತೆ. ನಾವು ಶುದ್ಧಿಯಾಗಿದ್ರೆ ನಮ್ಮ ಪರಿಸರ ಶುದ್ಧವಾಗಿರುತ್ತೆ. ಆ ಪರಿಸರ ಶುದ್ಧವಾಗಿರುವಂತಹ ಕಾಯಕಕ್ಕೆ ಇವತ್ತಿನ ದಿವಸ ಒಂದು ಹೆಜ್ಜೆ ಮುಂದಾಗಿರ್ತಕ್ಕಂಥದ್ದು ಬಹಳ ವಿಶೇಷವೇ ಸರಿ. ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಈ ಮಹಾಸಂಕಲ್ಪ ತಮ್ಮೆಲ್ಲರಿಗೂ ಕ್ಷೇಮ ತರಲಿ, ತಮ್ಮೆಲ್ಲರಿಗೂ ಸಹಿತ ಒಳ್ಳೆ ಯಶಸ್ಸಾಗಲಿ, ಹಾಗೆ ಈ ಗ್ರಾಮದ ಸಮಸ್ತರಿಗೂ ಸಹಿತ ಸಮೃದ್ಧಿತನ ತರಲಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಮಾಲೂರಿನ ಸುತ್ತಮುತ್ತ ಎಲ್ಲರಿಗೂ, ಮಾಲೂರಿನ ಜನತೆಗೂ ಸಹಿತ ಇರಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಿದ್ದೀನಿ. ಶ್ರೀನಿವಾಸ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಗೋವಿಂದ ಗೋವಿಂದ. ಶ್ರೀ ವೆಂಕಟೇಶ
ಶುದ್ಧ ಗೋವಿಂದ ಕ್ಷೀರ ನಿತ್ಯ ಗೋವಿಂದ ಗೋಪಾಲ ಘಟಿತ ಗೋವಿಂದ ಗುಣವರ್ಧಿತ ಗೋವಿಂದ ಹರಿ ಹರ ಗೋವಿಂದ ಗೋವಿಂದ ಶುಭ ಗೋವಿಂದ 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 ಸಮಯ ಹರಿ ಗೋವಿಂದ ಓಂ ನಮಃ ಶಿವಾಯ ಶಿವಾಯ ನಮಃ 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 ಹರ 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 ಹರಾಯ ನಮಃ ಶಿವ 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 ಶಿವಾಯ ನಮಃ ಹರ 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 ಹರಾಯ ನಮಃ ಶಿವ 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 ಶಿವಾಯ ನಮಃ ಹರ 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 ಹರಾಯ ನಮಃ ಶಿವ 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 ಶಿವಾಯ ನಮಃ ಹರ 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 ಹರಾಯ ನಮಃ ಶಿವ 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 ಶಿವಾಯ ನಮಃ ಓಂ ನಮಃ ಶಿವಾಯ 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 ಶಿವಾಯ ನಮಃ ಹರ ಹರ ಮಹಾದೇವ ಹರ ಹರ ಮಹಾದೇವ ಹರ ಹರ ಮಹಾದೇವ ಹರ ಹರ ಮಹಾದೇವ बोलो भारत माता की, बोलो भारत माता की। वंदे 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 विश्व माते विश्व माते विश्व माते विश्व माते
ಪ್ರತಿಯೊಬ್ಬರ ಧ್ವನಿಯಾಗಬೇಕು ವಿಶ್ವಮಾತೆ ಗೋಮಾತೆ ಎಂಬತಕ್ಕಂಥದ್ದು. ಒಂದು ಗೋವು ಮುಂದಿದ್ರೆ ನಿಮ್ಮೆಲ್ಲರನ್ನೂ ಸಹಿತ ಕೈ ಹಿಡಿದು ನಡೆಸುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಅವರ ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಬೆಳಗ್ಗೆ ಎದ್ದು ತಂದೆ ತಾಯಿ ಕಾಲ ಪ್ರತ್ಯಕ್ಷ ಕಾಣತಕ್ಕ ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿದ್ರೆ ಅವತ್ತಿನ ಜೀವನ ಹಸನ್ಮುಖಿಯಾಗಿರುತ್ತೆ. ಅದಕ್ಕೆ ಕಣ್ಣಿಗೆ ಕಾಣುವ ದೇವರು ತಂದೆ ತಾಯಿ, ಪ್ರತ್ಯಕ್ಷವಾಗಿ ಕಾಣುವ ದೇವತೆ ಗೋಮಾತೆ, ಸೂರ್ಯ ಚಂದ್ರರು ಆಗರ್ಭವಾಗಿ ನಿಂತಿರ್ತಕ್ಕಂಥವ್ರು. ಸುಂದರವಾದಂಥ ಈ ಪ್ರಕೃತಿ ಸ್ವಚ್ಛಂದವಾಗಿರಬೇಕು. ಅದಕ್ಕೆ ಸ್ವಚ್ಛ ಭಾರತ್ ಆಗ್ತಾ ಇದೆ. ಹಾಗಾಗಿ ಇವತ್ತಿನ ಕಾಯಕಕ್ಕೆ ಬಹಳ ಅರ್ಥಪೂರ್ಣವಾಗಿ ನಮ್ಮ ಉಡಿ ವಿಜಯ್ ಕುಮಾರ್, ನಾನು ಮುಂದೊಂದು ದಿವಸ ವಿಜಯ್ ಕುಮಾರ್ ಇನ್ನೊಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ರೆ ವಿಜಯ್ ಕುಮಾರ್ಗೆ ಇನ್ನೊಂದು ಹೊಸದಾದಂಥ ಒಂದು ವಿಚಾರ, ಹೊಸದಾದಂಥ ಒಂದು ಹೆಸರನ್ನ ನಾನು ನಾಮಕರಣಿಸ್ತೇನೆ. ಇವತ್ತೇ ಹೇಳಿಬಿಡ್ತಿದ್ದೆ, ಆದರೆ ಇದು ವೇದಿಕೆ ನಂಗೆ ಸಮಂಜಸ ಅನ್ನಿಸ್ತಾ ಇಲ್ಲ. ಯಾಕೆ ಅಂದರೆ ಆನಂದ್ ಗುರುಜಿಯವರ ಅಭಿಮಾನಿಗಳು ಇದಲ್ಲ. ಇವರು ಪುಟ್ಟದಾದಂಥ ಒಂದು ಗ್ರಾಮದಲ್ಲಿ ಚೊಕ್ಕಟವಾಗಿ ಬಹಳ ಸುಸುಂದರವಾಗಿ ವಿಶೇಷವಾಗಿ ಮಾಡ್ತಿರುವ ಕಾರ್ಯಕ್ರಮ ಇದಾದ್ರಿಂದ ಈ ಗ್ರಾಮಕ್ಕೆ ತಕ್ಕನಾದಂಥ ಜನ ಇಲ್ಲಿದ್ದಾರೆ. ಆದರೆ ಇದು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಆಗಬೇಕು. ತಾಲೂಕು ಮಟ್ಟದಲ್ಲಿ ಹಿಂದುತ್ವ ಗಟ್ಟಿಯಾಗಬೇಕು. ತಾಲೂಕು ಮಟ್ಟದಲ್ಲಿ ರಾಜ್ಯವನ್ನ ನಾವು ಪ್ರತಿಬಿಂಬಿಸುವಂತಹ ಒಂದು ತಾಲೂಕು ಮಟ್ಟದ ಕಾಯಕ. ಆಗಲೇ ಹಿರಿಯರು ಹೇಳಿದ್ರು, ಬಹಳ ಅರ್ಥಗರ್ಭಿತವಾಗಿ ಹೇಳಿದ್ರು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಬಗ್ಗೆ ಅವರು ಬೋಧನೆ ಮಾಡಿ ಹೇಳಿದ್ರು. ಜೊತೆಗೆ ನಾವು ಇವತ್ತು ಸಮಾಜವನ್ನು ಹೇಗೆ ನಡೆಸಬೇಕು ಎಂಬತಕ್ಕಂಥದಕ್ಕೆ ಒಳ್ಳೆ ಒಬ್ಬ ನಾಯಕ ಬೇಕು ಎಂಬತಕ್ಕಂಥದ್ದನ್ನ ಆ ಹಿರಿಯ ವಯಸ್ಸಲ್ಲಿ ಈ ಪುಟ್ಟ ನಾಯಕನ್ನ ಎಬ್ಬಿಸಿ ಕೈ ಹಿಡಿದು ನಾನೂ ನಿಮ್ಮೊಂದಿಗಿದ್ದೇನೆ ಅಂತ ಹೇಳುವಂಥ ಗುಣ ಆ ಹಿರಿಯರಲ್ಲಿತ್ತು. ಆದರೆ ಒಬ್ಬೊಬ್ಬರು ಮಾಲೂರಲ್ಲಿರ್ತಕ್ಕಂತಹ ಈ ನಾಯಕರು ಮುತ್ತು ರತ್ನದಂಥ ಶಿಲ್ಪಿಗಳ ತರ ಇದ್ದಾರೆ. ಒಳ್ಳೆ ಶಿಲೆಗಳು ಇವರೆಲ್ಲ. ಬಹುಶಃ ಈ ಕಾಡುಗಲ್ಲುಗಳಿಂದ ತಯಾರಾದಂಥ ಶಿಲೆಗಳೇ ದೇವತೆಗಳಾಗ್ತಕ್ಕಂಥದ್ದು, ದೇವರಾಗ್ತಕ್ಕಂಥದ್ದು. ಎಲ್ಲರ ಉದ್ದೇಶ ಒಂದೇ, ನಮ್ಮ ಗ್ರಾಮ, ನಮ್ಮ ತಾಲೂಕು, ನಮ್ಮ ಸಮಾಜ ಉದ್ಧಾರ ಆಗಲಿ ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದು ಪಕ್ಷಾತೀತವಾಗಿ ನಾನು ತಿಳಿಸುವುದಿಷ್ಟೇ. ಹಾಗೆ ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರಲ್ಲ, ಇವತ್ತು ಈ ಗ್ರಾಮದಲ್ಲಿ ಒಬ್ಬ ರೈತನಿಗೆ ಒಂದು ಗೋಮಾತೆಯನ್ನ ಸಂರಕ್ಷಣೆ ಮಾಡಲಿಕ್ಕಾಗಿ ಗೋವು ಕೊಡಬೇಕು ಎಂಬತಕ್ಕಂಥದ್ದು ಅದು ಬಹಳ ಸಂತೋಷ. ಆದರೆ ಆ ರೈತ ಯಾವ ಪುಣ್ಯಾತ್ಮನೋ, ಯಾರ ಹೆಸರಲ್ಲಿ ಬರೆದಿಟ್ಟಿದ್ದಾನೋ ಭಗವಂತ, ಆ ಗೋಮಾತೆ ನೋಡಿದಾಗ ನನಗೊಂದು ಅನ್ನಿಸ್ತು, ಅದು ಗೋವಿನ2 ದಿವಸಕ್ಕೆ. ಈಗ ಒಂದು ಗೋವು ಇರ್ತಕ್ಕಂಥದ್ದು 2 ಗೋವಾಗತ್ತೆ, ಇನ್ನೊಂದು 1-2-3 ದಿವಸದಲ್ಲಿ ಮಾತ್ರ. ಈಗಲೇ ಕರು ಹಾಕ್ತಾ ಇದೆಯಂತೆ. ನಾನು ಬರ್ತಾ ಅಷ್ಟೇ ನೋಡಪ್ಪ ಅದೃಷ್ಟ ಇದಲ್ವಾ ಹೇಳಬೇಕಂದ್ರೆ, ಈಗಾಗಲೇ ಕರು ಹಾಕ್ತಾ ಇದೆಯಂತೆ. ನಾನು ಬರುವಾಗ ಆ ಹಸುನ ನೋಡಿದೆ, ಆ ಹಸುನ ಮುಟ್ಟಿದೆ, ಆ ಹಸುನ ಮುಟ್ಟಿ ಹೇಳಿದೆ, ಇಂತಹ ಹಸು ನಮ್ಮ ಆಶ್ರಮಕ್ಕೊಂದು ಬೇಕು ಅಂತ ವಿಜಯ್ ಕುಮಾರ್ಗೆ ಹೇಳ್ತಾ ಇದ್ದೆ ನಾನು. ಆದರೆ ಇಂಥ ಒಂದು ಹಸು ಅಲ್ಲ, 2 ಹಸು ಇವತ್ತಿನ ದಿವಸ ಈ ಲಾಟ್ರಿನಲ್ಲಿ ಯಾರ ಹೆಸರು ಈ ಲಾಟ್ರಿಯಲ್ಲಿ ಇದೆಯೋ ಅದು ನನಗೆ ಗೊತ್ತಿಲ್ಲ. ಆದರೆ ಆ ಪುಣ್ಯದ ಕೆಲಸ ಸಹಿತ ಇದೇ ಊರಿನ ಒಬ್ಬ ಬಡ ಹೆಣ್ಣು ಮಗಳು, ಪುಟ್ಟ ಹೆಣ್ಣು ಮಗಳನ್ನ, ಅವಳಿಗೆ ಏನೂ ಅರಿಯದಂತ ಒಬ್ಬ ಕಂದಮ್ಮನ್ನ ಕರ್ಸೋಣ. ನಾನು ಮುಟ್ಟೋದಿಲ್ಲ, ಆ ಹೆಣ್ಮಗು ಕೈಲಲ್ಲೇ ಈ ಚೀಟಿ ಎತ್ಸೋಣ. ಮಗು ಇದ್ರಲ್ಲಿ ಒಂದು ಚೀಟಿ ತಗೋ. ಆ ಚೀಟಿ ಒಳಗಿರ್ತಕ್ಕಂಥ ಹೆಸರು ನೋಡಿ, ಯಾರು? ಉಮಾ ವೆಂಕಟಸ್ವಾಮಿ. ಒಬ್ಬೊಬ್ಬ ಏನ್ ನಿಮ್ಮ ಅದೃಷ್ಟ. ಅದಕ್ಕೆ ಹೇಳೋದು, ಭಗವಂತನ ಸೇವೆ ಮಾಡಿದ್ರೆ ಇಂತಹ ಭಾಗ್ಯ ಸಿಗುತ್ತಂತೆ. ನಿಮ್ದೇನಮ್ಮ ಇದು? ಆ ತಾಯಿ ಮಗುನ ಚೆನ್ನಾಗಿ ಕಾಪಾಡಿ. ಯಾಕೆಂದ್ರೆ ಮೊದಲು ತಾಯಿ ಮಾತ್ರ ಅನ್ಕೊಂಡ್ವಿ, ಅವ್ರ ಮಗು ಸಮೇತ ಬರ್ತಾ ಇದೆ. ಆದರೆ ಆ ಮಗು ಯಾವುದು ಅನ್ನೋದು ರಹಸ್ಯ, ಅದು ಆಮೇಲೆ ನೀವೇ ತಿಳ್ಕೊಳ್ಳಿ. ಒಳ್ಳೇದಾಗ್ಲಿ. ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಸುಂದರವಾದಂತಹ ದಿನ. ತಾವೆಲ್ಲರೂ ಸಹಿತ ಇಷ್ಟಪಡುವಂತೆ ಶ್ರೀನಿವಾಸನ ಸಾನ್ನಿಧ್ಯ. ನಾನು ಈ ಗ್ರಾಮಕ್ಕೆ ಬಂದು ಶ್ರೀನಿವಾಸನ ದರ್ಶನ ಮಾಡಿದಾಗ ನನಗೆ ಬಹಳ ಸಂತೋಷ ಆಯಿತು. ಇವತ್ತು ನನ್ನ ಕಾರ್ಯಕ್ರಮ ಮೈಸೂರಲ್ಲಿತ್ತು. ನಾನು ಮೈಸೂರಿಗೆ ಹೊರಡಬೇಕಾಗಿತ್ತು. ಮೈಸೂರಿಗೆ ಹೊರಡುವಂಥ ಕಾಯಕದಲ್ಲಿ ವಿಜಯ್ ಕುಮಾರ್ ಹೇಳಿದ್ರು, ಇಲ್ಲ ನೀವು ನಮ್ಮ ಗ್ರಾಮಕ್ಕೆ ಬರಬೇಕು. ಮಾಲೂರಿನ ತಾಲೂಕಲ್ಲಿ 2 ಗ್ರಾಮವನ್ನು ನೋಡಿದ್ದೀವಿ. ಆ 2 ಗ್ರಾಮ ಸ್ವಚ್ಛಂದವಾದಂಥ ರೀತಿ ಇವತ್ತು 2 ಗ್ರಾಮವನ್ನು ಕೈಗೆತ್ತಿಕೊಂಡಿದ್ದೀವಿ. ಸ್ವಲ್ಪ ದಿನದಲ್ಲೇ ಇದು ಇನ್ನಷ್ಟು ಬೃಹತ್ ಮಟ್ಟದಲ್ಲಿ ನಾವು ಈ ಕಾಯಕವನ್ನು ಮಾಡೋರಿದ್ದೀವಿ. ನೀವು ಬರಬೇಕು ಅಂದಾಗ ನನಗೆ ಬಹಳ ಸಂತೋಷ ಆಯಿತು. ಮೈಸೂರಲ್ಲಿ ಹೋಗಿದ್ರೆ ಒಂದು ದೇವಸ್ಥಾನ ತಾಯಿ ಚಾಮುಂಡೇಶ್ವರಿ ನೋಡಿ ಮೈಸೂರಿನ ದಸರಾದಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಅಲ್ಲಿಂದ ಬರೋನಿದ್ದೆ ನಾನು. ಆದರೆ ಈ ಭಾಗದಲ್ಲಿ ಅದಕ್ಕಿನ್ನ ಒಂದು ಪಟ್ಟು ಹೆಚ್ಚಾಗಿ ನಾನು ಸಂತೋಷ ಆಗಿದ್ದೇನಪ್ಪ ಅಂದರೆ, ಇವತ್ತೊಬ್ಬ ರೈತನಿಗೆ ನನ್ನ ಕೈಯಿಂದ ಗೋವು ಕೊಡಿಸುವಂಥ ಕೆಲಸ ಮಾಡಿದ್ರಲ್ಲ, ಗೋದಾನ ಸಾಮಾನ್ಯವಾದ್ದಲ್ಲ. ಮೊದಲಿಂದ ನಮ್ಮ ಧ್ವನಿ ಒಂದಿತ್ತು, ಗೋ ಸಂರಕ್ಷಣೆ ಆಗಬೇಕು ಅಂತಕ್ಕಂಥದ್ದನ್ನು. ಅಂತಹ ಗೋ ಸಂರಕ್ಷಣೆಗೆ ಜೊತೆಗೆ ಗೋವನ್ನ ರೈತರು ಕೊಡುವಂಥ ನಿಟ್ಟಿನಲ್ಲಿ ವಿಜಯ್ ಕುಮಾರ್ ಅವರ ಕಾಯಕ ಬಹಳ ಮೆಚ್ಚುವಂಥದ್ದು.
ಇದನ್ನು ಅವರು ನಿನ್ನೆಯಷ್ಟೇ ನನ್ನ ಕಾರ್ಯಕ್ರಮದಲ್ಲಿ ಬಂದು ನನಗೆ ಆಹ್ವಾನ ಕೊಟ್ಟರು. ನನಗೆ ಬಹಳ ಸಂತೋಷ ಆಯಿತು. ಹಾಗೆ ಅವರು ವಿಜಯ್ ಕುಮಾರ್ ಅವರನ್ನ ಇವತ್ತು ನಿನ್ನೆ ನಾನು ನೋಡ್ತಿಲ್ಲ. ಅವರಲ್ಲಿರ್ತಕ್ಕಂಥ ಒಂದು ಬಾಂಧವ್ಯ ಬಹಳ ವಿಶೇಷ. ವಿಜಯ್ ಕುಮಾರನ್ನ ಫಸ್ಟ್ ನನಗೆ ಪರಿಚಯ ಮಾಡಿಸಿದ್ದೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿ, ಸಚಿವರಾಗಿ, ಮಾಜಿ ಸಚಿವರಾಗಿ, ಅದರಲ್ಲೂ ದೇವಾಲಯಗಳ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ತನ್ನದೇ ಆದಂಥ ಛಾಪು ಮೂಡಿಸಿರ್ತಕ್ಕಂತಹ ಮಾಲೂರಿನ ಕೃಷ್ಣೇಶ್ ಶೆಟ್ರು. ಅಂದು ಕೃಷ್ಣೇಶ್ ಶೆಟ್ರು ಪ್ರಾರಂಭದಲ್ಲಿ ಹೇಳಿದ್ರು, ವಿಜಯ್ ಕುಮಾರ್ ಅಂತ ನಮ್ಮ ಭಾಗದಲ್ಲಿ ಒಂದು ಆಫೀಸ್ ಓಪನ್ ಮಾಡ್ತಾರಂತೆ, ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿದ್ರು. ಇದು ಮೊದಲನೇ ಸರ್ತಿ, ನಿಮಗೂ ಗೊತ್ತಿಲ್ಲ ಈ ರಹಸ್ಯ. ಅವತ್ತು ನಾನು ಹೇಳಿದ್ದೆ, ನಿಮ್ಮ ಭಾಗದ ಕಾರ್ಯಕ್ರಮ ನೀವೇ ನನ್ನ ಅವಾಗೋಗ ಕರೆಸ್ಕೊಳ್ತಿರ್ತೀರಿ, ಈಗ ಸಾಲದಕ್ಕೆ ಇನ್ನೊಂದು ಆಫೀಸಿಗೆ ಬೇರೆ ನಾನು ಕರೆಸ್ತಾ ಇದ್ದೀರಿ, ಈ ಡೇಟಲ್ಲಿ ನಾನು ಪುರ್ಸೊತ್ತಿಲ್ಲ ಅಂತ ಹೇಳಿದ್ದೆ. ನಾನು ಆ ಡೇಟಲ್ಲಿ ಇವ್ರ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಲ್ವಾ? ಬರಲಿಲ್ಲ ನಾನು, ಯಾಕೆಂದ್ರೆ ಒಳ ಮನಸ್ಸಲ್ಲಿ ಇನ್ನೂ ವಿಜಯ್ ಕುಮಾರ್ ಕೂತಿರ್ಲಿಲ್ಲ. ಇದು ಸತ್ಯಾಂಶ. ಅದಾದ ನಂತರ ವಿಜಯ್ ಕುಮಾರ್ ಬಗ್ಗೆ ಮತ್ತೊಂದ್ಸತಿ ಹೇಳಿದ್ರು ಕೃಷ್ಣೇಶ್ ಶೆಟ್ರು ನನಗೆ. ಅವರು ಹೇಳಿದ ಮೇಲೆ ಮುಂದಿನ ಕಾಯಕ ನಾವು ಜೊತೆ ಆಗಕ್ಕೆ ಬಂತು. ಏನೇ ಆದರೂ ವ್ಯಕ್ತಿ ಹಾಕುವ ಹೆಜ್ಜೆಯನ್ನ ನಾವು ಬಹಳಷ್ಟು ತೀಕ್ಷ್ಣವಾಗಿ ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದ್ರೆ ಒಂದು ವೇದಿಕೆಯಲ್ಲಿ ಕೂತು ಒಬ್ಬ ನಾಯಕನವಂತ ಒಬ್ಬ ಊರಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಹೆಸರನ್ನ ನಾವು ಹೇಳಬೇಕಾದ್ರೆ ನನ್ನ ಮುಂದೆ ಕೂತಿರ್ತಕ್ಕಂಥ ತಾಯಂದ್ರು ಸಾಕಷ್ಟು ಬಾರಿ ಚಿಂತನೆ ಮಾಡಿರ್ತಾರೆ ನಮ್ಮ ಬಗ್ಗೆ. ಅದರಿಂದ ಇವರಲ್ಲಿರ್ತಕ್ಕಂಥ ಸಜ್ಜನತೆ, ಒಳ್ಳೆ ನಡೆ, ಜೊತೆಗೆ ಈ ಮಧ್ಯದಲ್ಲಿ ಮೊನ್ನೆ ಕೋವಿಡ್ ಸಮಯದಲ್ಲಿ ಸಾಕಷ್ಟು ಜನ ರೈತರು ಬೆಳೆದಂಥ ತರಕಾರಿಗಳನ್ನ ಸರಿಯಾಗಿ ಮೌಲ್ಯ ಸಿಗದಿರೆ ಎತ್ಕೊಂಡು ಹೋಗೋ ಮೂಲೆಗೆ ಬಿಸಾಕೋ ಥರ ಆಗೋಗ್ಬಿಟ್ಟಿತ್ತು. ಅಂಥ ಸಮಯದಲ್ಲಿ ಆ ತರಕಾರಿಗಳನ್ನೆಲ್ಲ ತಂದು ಪ್ರತಿಯೊಬ್ಬರ ಮನೆಗೂ ಸಹಿತ ಒಂದಿಷ್ಟು ಅಂತ ಭಾಗವಾಗಿ ಹಂಚಿದ್ರಲ್ಲ, ಅಂತಹ ಒಂದು ನಾಯಕತ್ವ, ಆ ಮನಸ್ಥಿತಿ, ಅದು ನಮಗೆ ಬಹಳ ಸಂತೋಷ ಆಯಿತು. ಎರಡನೇದಾಗಿ ಕೋವಿಡ್ ಸಮಯದಲ್ಲಿ ಸಾಕಷ್ಟು ಜನ ರೋಗದಲ್ಲಿ ಬಿದ್ದು ಒದ್ದಾಡ್ತಿರುವಾಗ ನಾನು ಇದ್ದೀನಿ ಅಂತ ಒಂದಷ್ಟು ಜನಕ್ಕೆ ಧೈರ್ಯ ತುಂಬಿ ಅವ್ರಿಗೆ ಬೇಕಾದಂಥ ಸಹಾಯದಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಂಡ್ರಲ್ಲ, ಅದು ಒಂದು ಸಂತೋಷ ಆಯಿತು. ಎರಡನೇದಾಗಿ ಈ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಈ ಭಾಗದಲ್ಲಿ ನೀವು ಮಾಡಬೇಕಾದಂಥದ್ದು ಪ್ರತಿಯೊಬ್ಬರ ಮನೆ ಮಕ್ಕಳು ಜ್ಞಾನವಂತರಾಗಬೇಕು, ವಿದ್ಯಾವಂತರಾಗಬೇಕು. ಮನೆಗೊಬ್ಬ ವಿದ್ಯಾವಂತನಾದರೆ, ಒಳ್ಳೆ ಸಂಸ್ಕಾರವಂತನಾದರೆ ನೀವು ಮಾಲೂರಿಗೆ ಕೊಡುವಂಥ ಕೊಡುಗೆ ಅದು ಅಪಾರವಾಗುತ್ತೆ. ಇದು ನನ್ನ ಉದ್ದೇಶ. ಅದಕ್ಕಾಗಿ ಪ್ರತಿಯೊಬ್ಬರ ಮನೆ ಮಕ್ಕಳನ್ನು ಜ್ಞಾನವಂತರನ್ನಾಗಿ ಮಾಡಲಿಕ್ಕೆ, ವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ನೀವು ಸ್ವಲ್ಪ ಪರಿತಪನೆ ಪಡಬೇಕು, ಅದಕ್ಕೆ ಸಹಾಯ ಮಾಡಬೇಕು. ಮಾಲೂರಿಗೆ ಬನ್ನಿ, ಈ ಒಂದು ಕುಡಿನೂರು ಗ್ರಾಮಕ್ಕೆ ಬನ್ನಿ ಅಂತ ಕರೆದ್ರು. ಬರಬೇಕಾದ್ರೆ ನನ್ನ ಕಾರ್ ನನಗೆ ಭಯ ಆಯಿತು. ಇಲ್ಲಿಂದ ಹೋಗ್ತಾ ನನಗೆ ಇನ್ನೊಂದು ಕಾರ್ ನೀವು ಕೊಡಿಸ್ಬೇಕು, ಯಾಕೆಂದ್ರೆ ಇಡೀ ರಾಜ್ಯ ನಾನು ಪ್ರಯಾಣ ಮಾಡಬೇಕು. ನಾನು ಒಂದು ತಾಲೂಕು, ಒಂದು ಡಿಸ್ಟಿಕಲ್ಲಿ ಇರೋರಲ್ಲ. ಇವತ್ತು ಈ ಊರು ಬಿಟ್ಟರೆ ನಾಳೆ ಮುಂದಿನ ಊರು ನಂದು. ನಾನು ಇಡೀ ರಾಜ್ಯ ಪ್ರಯಾಣ ಮಾಡಬೇಕು. ಆದರೆ ನಿಮ್ಮೂರಿಗೆ ಕರೆಸಿಬಿಟ್ಟು ಮಾರ್ಗ ಮಧ್ಯೆ ರಸ್ತೆ ನೋಡ್ರೆ ಯಾವುದೋ ಕೆರೆನೋ ಬಾವಿನೋ ಇದ್ದಂಗಿದೆಯಲ್ಲ, ಇಂಥ ರಸ್ತೆನಲ್ಲಿ ನನ್ನ ಕರ್ಕೊಂಡ್ ಬರ್ತಿರಲ್ಲ ವಿಜಯ್ ಕುಮಾರ್, ಅರ್ಜೆಂಟಾಗಿ ಈ ಕಡೆಯಿಂದ ನನಗೊಂದು ಕಾರ್ ಬುಕ್ ಮಾಡ್ಕೊಡಿ ಅಂತ ಹೇಳಿದೆ ನಾನು. ಅದಕ್ಕೆ ವಿಜಯ್ ಕುಮಾರ್ ಕಿವಿ ಮಾತು ಹೇಳಿದ್ರು, ಈಗ ಕೆರೆ ಬಾವಿಗಳಿದೆ, ಮುಂಬರ್ತಕ್ಕಂಥ ದಿನದಲ್ಲಿ ಇದನ್ನ ಒಳ್ಳೆ ಸಿಮೆಂಟ್ ಆಗಿರ್ತಕ್ಕಂಥ ಒಂದು ರಸ್ತೆನ ಮಾಡುವಂತ ಕೆಲಸಕ್ಕೆ ನಾನು ಕೈ ಹಾಕಬೇಕಾಗಿದೆ. ಅದನ್ನ ಅತಿ ಶೀಘ್ರದಲ್ಲೇ ಮಾಡ್ತೀನಿ. ಯಾಕೆಂದ್ರೆ ಒಬ್ಬ ಗರ್ಭಿಣಿ ಹೆಂಗಸು ನೋವು ಪಟ್ಟಕ್ಕಂಥದ್ದನ್ನ ನಾನು ಈ ಭಾಗದಲ್ಲಿ ನೋಡಿದ್ದೀನಿ, ನನ್ನ ಕಣ್ಣಲ್ಲಿ ಅದು ನಿಂತಿದೆ. ಆದಷ್ಟು ಬೇಗ ರಸ್ತೆಗಳನ್ನು ಸರಿಪಡಿಸ್ತೀನಿ ಅಂತ ಹೇಳಿದ್ರು. ಇದು ಒಬ್ಬ ನಾಯಕನ ಲಕ್ಷಣ. ಇಲ್ಲಿ ಯಾವುದೇ ಕಾರಣಕ್ಕೂ ದ್ರೋಹ ಬಗೆತಕ್ಕಂಥದ್ದಲ್ಲ. ಕಣ್ಣು ಮುಂದೆ ಏನ್ ಕಾಣುತ್ತೋ ಅದನ್ನು ಮಾಡಬೇಕು. ಜೊತೆಗೆ ಒಬ್ಬ ನಾಯಕ ಅನ್ನಿಸ್ಕೊಳ್ಬೇಕಾದ್ರೆ ಆ ನಾಯಕತ್ವ ಹೇಗಿರಬೇಕು, ಜೊತೆಗೆ ಆತನ ವಯಸ್ಸಿಗೆ ಕರೆಕ್ಟ್ ಆದಂತ ಸಮಯ. ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಆಶೀರ್ವದಿಸಿ, ಒಳ್ಳೇದಾಗ್ಲಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮ ನಿಜಕ್ಕೂ ಹೇಳಬೇಕಂದ್ರೆ ವಿಜಯ್ ಕುಮಾರ್ ಹುಟ್ಟುದಬ್ಬಕ್ಕೆ ಅಂತ ನಾನು ಬಂದಿದ್ದಲ್ಲ. ಹುಟ್ಟುದಬ್ಬಗಳು ದಿನ ಬೆಳಗಾರೆ ನಡೀತಾ ಇರುತ್ತೆ. ವರ್ಷದ 365 ದಿವಸ ನಡೀತಾನೆ ಇರುತ್ತೆ ಹುಟ್ಟುದಬ್ಬ. ನಾಯಕರಿಗೆ, ಸ್ವಾಮಿಗಳಿಗೆ ಹುಟ್ಟುದಬ್ಬದ ಏನು ಹೊಸದಲ್ಲ. ಯಾಕೆಂದ್ರೆ ದಿನ ಬೆಳಗಾರೆ ನನಗೂ ಹೂಮಾಲೆ ಹಾಕ್ತಾರೆ, ದಿನ ಬೆಳಗಾರೆ ನಮ್ಮ ವಿಜಯ್ ಕುಮಾರ್ಗೂ ಹಾಕ್ತಾರೆ. ಆದರೆ ವಿಜಯ್ ಕುಮಾರ್ ಮಾಡುವ ಕೆಲಸ ನೋಡಿ ನಾನು ಈ ಭಾಗಕ್ಕೆ ಬಂದೆ. ಅವರಲ್ಲಿರುವಂತಹ ಗುಣ, ಈ ಒಂದು ವಿಶೇಷವಾಗಿರ್ತಕ್ಕಂಥ ನಡತೆ, ಇದು ಇನ್ನಷ್ಟು ಚೆನ್ನಾಗಿ ನಡೀಲಿ. ಹಾಗೆ ಆ ಗೋಮಾತೆ, ಇವತ್ತು ಒಂದು ಗ್ರಾಮಕ್ಕೆ ಒಂದು ಗೋವಿದೆ. ಮುಂಬರ್ತಕ್ಕಂಥ ದಿನದಲ್ಲಿ ಒಂದು ಬಡತನದಲ್ಲಿರ್ತಕ್ಕಂಥ, ಅತೀ ಕಡು ಬಡತನದಲ್ಲಿರ್ತಕ್ಕಂಥ ರೈತ ಕುಟುಂಬವನ್ನು ಗುರುತು ಮಾಡಿ ಅವ್ರು ಪ್ರತಿಯೊಂದು ಮನೆಗೂ ಒಂದೊಂದು ಗೋವನ್ನು ಕೊಡುವಂತ ಶಕ್ತಿ ನಿಮಗೆ ಕೊಡ್ಲಿ. ಒಳ್ಳೇದಾಗ್ಲಿ. ಹೇಳ್ತಾ ಹೊರಟ್ರೆ ಸಾಕಷ್ಟು ಇರುತ್ತೆ. ಮಧ್ಯಾಹ್ನ ಎಲ್ಲರಿಗೂ ಹೊಟ್ಟೆ ಹಸಿವಾಗ್ತಾ ಇದೆ. ಸುರೇಶ್ ಅಲ್ಲಿಂದ ಸೈಗೆ ಮಾಡ್ತಿದ್ದಾರೆ, ಮುಂದೊಂದು ಊರಿನ ಕಾರ್ಯಕ್ರಮ ಇದೆ, ನೀವು ಇಲ್ಲೇ ಕೂತ್ಕೊಂಡಿದ್ದೀರಿ ಅಂತ. ನಿಮ್ಮೂರಿನವರೇ, ಮಾಲೂರಿನ ಸುರೇಶು ಇಲ್ಲಿಂದ ಬಂದು ಅಲ್ಲಿ ನಮ್ಮನ್ನ ಎಲ್ಲಿಂದೆಲ್ಲ ಎಲ್ಲಿಗೆ ಬೇಕಾದ್ರೂ ಪ್ರಯಾಣ ಬೆಳೆಸುವಂತಹದ್ದು ನನ್ನ ಆತ್ಮೀಯರಾದಂಥ, ನನ್ನ ಆಶ್ರಮದ ಪಟ್ಟ ಶಿಷ್ಯರು ಆದಂತಹ ಸುರೇಶ್ ರವರು ಇವತ್ತು ವಿಜಯ್ ಕುಮಾರ್ಗೂ ನನಗೂ ಮಧ್ಯದಲ್ಲಿ ಒಂದು ಸೇತುವೆಯನ್ನು ಹಾಕಿ ನಮ್ಮಿಬ್ಬರ ಪಯಣಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಹರಿಹರ ಕ್ಷೇತ್ರ ಹಿಂದಿರ್ತಕ್ಕಂಥ ಶಿವ ಈ ಗ್ರಾಮವನ್ನು ಇನ್ನೂ ಸ್ವಚ್ಛಂದವಾಗಿ ಮಾಡಿ, ಹಸಿದು ಬರ್ತಕ್ಕಂಥವ್ರಿಗೆ, ನೊಂದು ಬರ್ತಕ್ಕಂಥವ್ರಿಗೆ, ಕಷ್ಟ ಅಂತನವರಿಗೆ ಕೈ ಹಿಡಿದು ನಡೆಸುವಂತ ಗುಣ ಪ್ರತಿಯೊಬ್ಬ ನಾಯಕರದಾಗಬೇಕು. ಅವಾಗಲೇ ಅವರನ್ನ ನಾಯಕರು ಅನ್ನೋದು, ಅವಾಗಲೇ ಒಬ್ಬ ರಾಜಕೀಯ ವ್ಯಕ್ತಿ ಅಂತಕ್ಕಂಥದ್ದು. ನಾನು ಗೆದ್ದ ತಕ್ಷಣ ನಾನು ಬರೀ ಸಿಟಿ ಒಳಗೆ ಓಡಾಡ್ಕೊಂಡಿರ್ತೀನಿ ಅಂದ್ರೆ ಅವ್ರ ನಾಯಕರಲ್ಲ. ಗೆದ್ರು ಸೋತ್ರು ನಮ್ಮೂರಿನ ಮಗನಾಗಿರ್ಬೇಕು, ಅದು ನಾಯಕತ್ವ.
ಅದನ್ನು ನಾನು ಮಾಲೂರಿನ ಕೃಷ್ಣೇಶ್ ಶೆಟ್ಟರಲ್ಲೂ ನೋಡಿದ್ದೇನೆ. ಅದೇ ತರಹ ಮಾರ್ಗದಲ್ಲಿ ನಮ್ಮ ವಿಜಯ್ ಕುಮಾರ್ ಇದ್ದಾರೆ. ಇವರ ನಾಯಕತ್ವ ಮುಂದೊಂದು ದಿವಸ ಒಂದು ಒಳ್ಳೆ ಪತಾಕೆ ತರ ಹಾರಲಿ, ಇದು ಕೇಂದ್ರ ತನಕ ಎಲ್ಲರ ಗಮನದಲ್ಲೂ ಬರಲಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಯುತ ವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚಾಶೇಷಾದ್ರಿ ಬದರಿವಚ. ಹುಳದೇನಹಳ್ಳಿಯಲ್ಲಿ ಇವತ್ತು ಮಾಲೂರು ತಾಲೂಕಲ್ಲಿರ್ತಕ್ಕಂಥ ಹುಳದೇನಹಳ್ಳಿಯಲ್ಲಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ವೇಣುಗೋಪಾಲ ಸ್ವಾಮಿ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ನನ್ನ ಆತ್ಮೀಯರಾದಂತಹ ವಿಜಯ್ ಕುಮಾರ್ ಅವರು ಈ ಭಾಗದಲ್ಲೂ ಸಹಿತ ಸ್ವಚ್ಛ ಗ್ರಾಮವಾಗಿ ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಿಸಬೇಕು ಅಂತ ಹೇಳಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತ ಬಾಂಧವರು ಒಂದು ಕಡೆ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಿರ್ತಕ್ಕಂಥ ತಮ್ಮೆಲ್ಲರಿಗೂ ವೇಣುಗೋಪಾಲ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಹಾಗೆ ಈ ಭಾಗದಲ್ಲೂ ಸಹಿತ ಒಬ್ಬ ರೈತನಿಗೆ ಒಂದು ಗೋವು ಕೊಡಬೇಕು ಅಂತ ಹೇಳಿ ಒಂದು ಸಂಕಲ್ಪ ಇದೆ. ಅಂದ್ರೆ ಪ್ರತಿಯೊಂದು ಹಳ್ಳಿಗೂ ಒಂದೊಂದು ಗೋವು, ಒಬ್ಬೊಬ್ಬ ರೈತನ ಹುಡುಕಿ ಒಬ್ಬ ರೈತನಿಗೆ ಒಂದು ಗೋವು ಕೊಡಬೇಕು ಎಂಬತಕ್ಕಂಥ ಸಂಕಲ್ಪ ನಡೀತಾ ಇದೆ. ಜೊತೆ ಸ್ವಚ್ಛ ಭಾರತದ ಸಂಬಂಧಪಟ್ಟಂಗೆ ಸ್ವಚ್ಛತೆ ಬಗ್ಗೆ ಎಲ್ಲರೂ ಸಹಿತ ಕಾಳಜಿ ಇಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮೋ ಮಾಧವಾಯ. ಓಂ ಕೃಷ್ಣಾಯ ನಮಃ, ಗೋವಿಂದಾಯ ನಮಃ, ಗೋಪೀಜನ ವಲ್ಲಭಾಯ ನಮಃ, ಸುರಾಗರವಂದಿತಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಋಷಿಕೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ, ಓಂ ದಾಮೋದರಾಯ ನಮಃ, ಸಂಘರ್ಷಾನ್ पुरुषोत्तम मधुक्षमान नारसिंहान अच्युतान जनार्दनान वेन्द्रान परहितान महा सर्वस्याप्ति नमः सर्वेश्वराय नमः मारुतात्मज श्री प्रसन्नांजने सादत्त ओ राजा सम्राज्यो राजो वेद विरंश भवन्ते मनमोहनाय मुरली कृष्णाय नमः.
ಒಂದು ತಾಲೂಕು, ಒಂದು ಡಿಸ್ಟಿಕ್ಗಳಲ್ಲಿ ಒಂದೊಂದು ಕಾರ್ಯಕ್ರಮ ನಾವು ಮಾಡ್ತಾ ಬಂದಿದ್ದೇವೆ. ಇಡೀ ರಾಜ್ಯದಾದ್ಯಂತ ನಾನು ಪ್ರಯಾಣ ಬೆಳೆಸಿದ್ದೇನೆ, ಅದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಗ್ರಾಮದಲ್ಲೂ ಸಹಿತ ಒಂದು ವಿಶೇಷತೆ ಇರುತ್ತೆ. ಗ್ರಾಮಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದಿಷ್ಟು ಪುಟ್ಟ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ನಾನು ಬಂದಿರೋದು ನನಗೆ ಬಹಳ ಸಂತೋಷ. ಯಾಕೆಂದರೆ ಎಲ್ಲಿಂದ ಎಲ್ಲೋದ್ರೂ ಸಹಿತ ಬರೀ ನೂಕುನುಗ್ಗಲಾಗ್ತಿತ್ತು. ಕಾರ್ಯಕ್ರಮ ಪರಿಪೂರ್ತಿಯಾಗಿ ಮಾಡಬೇಕು, ನನ್ನೊಳಗಿರ್ತಕ್ಕಂಥ ಒಂದಷ್ಟು ಒಳ ಮನಸ್ಸಿನ ಮಾತನ್ನ ನಿಮ್ಮಲ್ಲಿಗೆ ಹಂಚ್ಕೋಬೇಕು ಅಂದರೆ ಅದಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಕಳೆದ 8 ವರ್ಷಗಳಿಂದ ನನ್ನ ಈ ಯಾತ್ರೆ, ಮಹರ್ಷಿ ಯಾತ್ರೆ ನಿರಂತರವಾಗಿ ನಡೆದು ಬಂದಿದೆ. ಅಂತಹದ್ರಲ್ಲಿ ಇವತ್ತಿನ ಈ ಪುಟ್ಟ ಗ್ರಾಮ ಮಾದರಿ ಗ್ರಾಮ ಆಗಬೇಕು ಎಂಬತಕ್ಕಂತಹ ಚಿಂತನೆಯಲ್ಲಿ ಸ್ವಚ್ಛ ಭಾರತ, ಸ್ವಚ್ಛತೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ, ರೈತನಿಗೊಬ್ಬನಿಗೆ ಒಂದು ಗೋವನ್ನು ಕೊಡಬೇಕು ಎಂಬತಕ್ಕಂಥ ಸಂಕಲ್ಪದಲ್ಲಿ, ಪ್ರತಿಯೊಬ್ಬರ ಮನೆಗೂ ಕುಡಿಯುವ ನೀರಿನ ಬಹಳ ಚೆನ್ನಾಗಿರ್ತಕ್ಕಂಥ, ಸ್ವಚ್ಛತೆ ಇರತಕ್ಕಂಥ, ಒಳ್ಳೆ ಚೆನ್ನಾಗಿರ್ತಕ್ಕಂಥ ಮಿನರಲ್ ವಾಟರ್ ಕೊಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ, ವಿದ್ಯಾರ್ಥಿಗಳ ಜೀವನ ಹಸನ್ಮುಖಿ ಆಗಬೇಕು. ಪ್ರತಿಯೊಬ್ಬರ ಮನೆ ವಿದ್ಯಾರ್ಥಿಗಳು ಸಂಸ್ಕೃತಿ ಸಂಪ್ರದಾಯದ ಬದ್ಧವಾಗಿ ನಮ್ಮ ಭಾರತ ದೇಶದ, ಭಾರತ ಹಿಂದೂ ಸನಾತನ ಧರ್ಮವನ್ನ ಎತ್ತಿಡಿಬೇಕು. ಪ್ರತಿಯೊಬ್ಬರು ಸಹಿತ ಒಂದು ವಿಶೇಷವಾದಂತಹ ಗುಣವುಳ್ಳಂತವರಾಗಬೇಕು ಎಂಬತಕ್ಕಂಥ ಚಿಂತನೆ ಇರತಕ್ಕಂಥದ್ರಲ್ಲಿ, ಕಷ್ಟ ಎಂಬತಕ್ಕಂಥದ್ದು ಮನುಷ್ಯನ ಹುಟ್ಟಿನಿಂದ ಬರ್ತಕ್ಕಂತಹದ್ದು. ಬಂದಂತ ಕಷ್ಟವನ್ನ ಅಲ್ಲಿಂದಲ್ಲೇ ಬಗೆಹರಿಸಿಕೊಂಡು ಏನಾದರೂ ಒಂದು ಹೊಸತನವನ್ನು ಕಂಡು ಹೊಸ ಬದುಕಿನಡಿ ನಡೀತಕ್ಕಂಥ ಯೋಚನೆಗಳಿರ್ತಕ್ಕಂತಹದ್ದು. ಆದರೆ ಇದಕ್ಕೆಲ್ಲವೂ ಸಹಿತ ಬೇಕಾಗಿರ್ತಕ್ಕಂಥದ್ದು ತನ್ನದೇ ಆದಂತಹ ಒಂದಷ್ಟು ಶಕ್ತಿ, ತನ್ನದೇ ಆದಂತಹ ಒಂದು ಮನಸ್ಸು. ಆದರೆ ಅರ್ಥ ಮಾಡಿಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಬೇಕಾಗಿರ್ತಕ್ಕಂಥದಕ್ಕೆ ಸರಿಯಾದಂಥ ಸುಭದ್ರತೆಯನ್ನು ಕಾಪಾಡುವಂಥ, ಸರಿಯಾದಂಥ ಸನ್ನಡತೆಯ ಒಬ್ಬ ನಾಯಕನ ಅವಶ್ಯಕತೆ ನಮಗಿದೆ. ಅಂತಹ ನಿಟ್ಟಿನಲ್ಲಿ ನನ್ನ ಆತ್ಮೀಯರಾದಂತಹ ವಿಜಯ್ ಕುಮಾರ್ ಅವರು ಈ ಗ್ರಾಮದ ಒಂದು ಕಾರ್ಯಕ್ರಮಕ್ಕೆ ಸ್ವಚ್ಛತೆ ಕಾಪಾಡ್ತಿರ್ತಕ್ಕಂಥ ಸ್ವಚ್ಛ ಭಾರತ್ ಎಂಬತಕ್ಕಂತಹ ಅಭಿಯಾನದ ಕಡೆ ನೀವು ಬರಬೇಕಾಗಿದೆ, ಒಂದು ಗೋವನ್ನು ಕೊಡಬೇಕಾಗಿದೆ ಅಂತ ಹೇಳಿದ್ರು. ಬಹುಶಃ ನೀವು ಮೊನ್ನೆ ಅಷ್ಟೇ ನನ್ನ ಕಾರ್ಯಕ್ರಮ ನೋಡಿದರೆ ಈ ಗೋವಿನ ಬಗ್ಗೆ ನಾನೊಂದು ಮಾತಾಡಿದೆ. ವಿಶ್ವಮಾತೆ ಗೋಮಾತೆ ಎಂಬತಕ್ಕಂತಹ ಧ್ವನಿ ಈ ನಿಮ್ಮ ಆನಂದ್ ಗುರೂಜಿಯವರು ಇವತ್ತು ನೆನ್ನೆ ಎತ್ತಿಲ್ಲ, ಪ್ರಾರಂಭ ದಿನಗಳಿಂದಲೂ ಇದನ್ನೇ ಹೇಳ್ತಾ ಬಂದಿರೋದು. ಅಂತಹ ಗೋವಿನ ಸಂಪತ್ತನ್ನು ವೃದ್ಧಿಸಬೇಕು. ಯಾವೊಬ್ಬ ಬಡವ ತನ್ನ ಜೀವನೋಪಾಯಕ್ಕಾಗಿ ಇನ್ನೊಬ್ಬರ ಹತ್ರ ಕೈ ಚಾಚಬಾರದು. ಅವನೂ ಸಹಿತ ತನ್ನ ಸ್ವಂತವಾದಂತಹ ಉದ್ಯೋಗದಲ್ಲೇ ಒಂದಷ್ಟು ವಿಶೇಷವಾದಂಥದ್ದನ್ನು ಕಲ್ಪನೆ ಮಾಡ್ಕೋಬೇಕು. ಹೈನುಗಾರಿಕೆಯಿಂದ ಜೀವನವನ್ನು ಅತ್ಯಮೂಲ್ಯವಾಗಿ ಸಾಧನೆ ಮಾಡ್ಕೊಳ್ಬಹುದು ಎಂಬತಕ್ಕಂತಹ ನಿಟ್ಟಿನಲ್ಲಿ ಇವತ್ತು ವಿಜಯ್ ಕುಮಾರ್ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಬಹಳ ಅಚ್ಚುಮೆಚ್ಚಾಗಿರ್ತಕ್ಕಂಥದ್ದು. ಆನಂದ್ ಗುರೂಜಿಯವರು ಇವತ್ತಿನವರೆಗೂ ಎಲ್ಲ ಮಾಧ್ಯಮದ ಮಿತ್ರರಿಗೆ ಗೊತ್ತಿದೆ ಒಂದು ರಹಸ್ಯ ಏನಪ್ಪಾ ಅಂದರೆ, ಯಾವುದೇ ರಾಜಕೀಯವಾದಂಥ ವಿಷಯ ಮಾತಾಡೋಲ್ಲ, ಮಾತಾಡ್ಲಿಕ್ಕೆ ಬರೋದೂ ಇಲ್ಲ. ಆದರೆ ಸತ್ಯಮೇವ ಜಯತೆ, ಯಾರು ಯಾವ ನಿಟ್ಟಿನಲ್ಲಿ ಒಂದು ಧರ್ಮ ಕಾರ್ಯಕ್ಕೆ ನಡೀತಿರ್ತಾರೆ, ಯಾರು ಯಾವ ಮಾರ್ಗದಲ್ಲಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಮತ್ತು ವಿಶೇಷವಾಗಿರ್ತಕ್ಕಂಥ ನಮ್ಮ ಭಾರತ ಹಿಂದೂ ಸನಾತನ ಧರ್ಮದ ಬಗ್ಗೆ ಒಂದು ಹೆಜ್ಜೆ ಮುಂದೆ ಹಾಕಿರ್ತಾರೆ, ಅವ್ರ ಹಿಂದೆ ಆನಂದ್ ಗುರೂಜಿಯವರು ಇದ್ದೇ ಇರ್ತಾರೆ. ಆ ಒಂದು ಮನಸ್ಸು, ಆ ತೃಪ್ತಿ ನನಗಿದ್ದರಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಅದರಲ್ಲೂ ವಿಜಯದಶಮಿ ದಿವಸ ಒಂದು ಗ್ರಾಮದಲ್ಲಿ ಇವತ್ತು ನನ್ನ ಪಯಣ ಇದ್ದದ್ದು ಮೈಸೂರು ಕಡೆಗೆ. ಆದರೆ ಮೈಸೂರಿಗೆ ಹೋದರೆ ದಸರಾ ನೋಡಬಹುದು, ಆನೆ ಅಂಬಾರಿ ಉತ್ಸವ ನೋಡಬಹುದು, ತಾಯಿ ಚಾಮುಂಡೇಶ್ವರಿ ನೋಡಬಹುದು. ಆದರೆ ಈ ಭಾಗದಲ್ಲಿರ್ತಕ್ಕಂಥ ಚೆನ್ನಕೇಶವ ನೋಡ್ಲಿಕ್ಕೆ ಆಗ್ತಿತ್ತಾ? ಈ ಹಿಂದೆ ಒಂದು ಗ್ರಾಮಕ್ಕೆ ಹೋಗಿ ಬಂದ್ವಿ, ಆ ಗ್ರಾಮದಲ್ಲಿರ್ತಕ್ಕಂಥ ಶ್ರೀನಿವಾಸನ ನೋಡ್ಲಿಕ್ಕೆ ಆಗ್ತಿತ್ತ? ಅಲ್ಲಿರ್ತಕ್ಕಂಥ ಶ್ರೀನಿವಾಸ, ಇಲ್ಲಿರ್ತಕ್ಕಂಥ ಚೆನ್ನಕೇಶವನ ದರ್ಶನ ಮಾಡಲಿಕ್ಕಾಗಿ ಇವತ್ತು ನಾನು ಈ ಭಾಗಕ್ಕೆ ಬಂದಿದ್ದೇನೆ. ಹಾಗೆ ಅರ್ಥಪೂರ್ಣವಾದ ಕಾರ್ಯಕ್ರಮ ಇವತ್ತು ಆನಂದ್ ಗುರೂಜಿಯವರ ಕಡೆಯಿಂದ ಒಂದು ಗೋದಾನ ಮಾಡ್ತಿದ್ದೀವಿ, ಒಂದು ಗೋವನ್ನು ಕೊಡಿಸ್ತಿದ್ದೀವಿ ಅಂತ ನಮ್ಮ ವಿಜಯ್ ಕುಮಾರ್ ಹೇಳಿದಾಗ ನನಗೆ ಬಹಳ ಸಂತೋಷ ಆಯಿತು. ಶಕ್ತಿ ಇದ್ದರೆ ಒಂದು ಗೋದಾನ ಮಾಡಬೇಕು, ಅಥವಾ ನಮ್ಮ ಗೋ ಸಂಪತ್ತನ್ನು ಉಳಿಸಬೇಕು, ಅಥವಾ ಗೋವಿಗಾಗ್ತಿರ್ತಕ್ಕಂತಹ ಅನ್ಯಾಯದ ಬಗ್ಗೆ ಒಮ್ಮೆ ನೀವು ಧ್ವನಿ ಎತ್ತಬೇಕು. ಒಂದು ಧ್ವನಿ ಎತ್ತಿ ಪುಣ್ಯ ಸಂಪಾದನೆ ಆಗುತ್ತೆ, ಒಂದು ಗೋದಾನ ಮಾಡಿ ಒಂದು ಪುಣ್ಯ ಸಂಪಾದನೆ ಆಗುತ್ತೆ. ನಿಮ್ಮ ಹಿಂದಿನ 7 ತಲೆಮಾರಿಗೆ, ನಿಮ್ಮ ತಂದೆ, ತಾತ, ಮುತ್ತಾತ 7 ತಲೆಮಾರಿಗೆ ಪುಣ್ಯದ ಮಾರ್ಗ ಸಿಗುತ್ತೆ ಒಂದು ಗೋದಾನ ಮಾಡಿದ್ರೆ. ಯಾಕೆಂದ್ರೆ ಜನ್ಮ ಕೊಟ್ಟ ತಾಯಿ 3 ತಿಂಗಳು ಎದೆ ಹಾಲು ಕೊಡ್ತಾಳೆ ಅಲ್ವಮ್ಮ. ಆ 3 ತಿಂಗಳಾದ್ಮೇಲೆ ನನ್ನ ಜೀವನದಾದ್ಯಂತ ನನ್ನ ಕಡೆಯ ಉಸಿರಿನ ಕ್ಷಣದವರೆಗೂ ಸಹಿತ ಹಾಲನ್ನು ಕೊಡ್ತಕ್ಕಂಥದ್ದು ಗೋಮಾತೆ. ಅವಳನ್ನ ಅದಕ್ಕೆ ವಿಶ್ವಮಾತೆ, ಗೋಮಾತೆ ಅಂತೆಲ್ಲ ಹೇಳಬೇಕು. ಆ ವಿಶ್ವಮಾತೆಯ ಆ ಸ್ಥಾನಕ್ಕೆ ಆ ತಾಯಿನ ಸೇರಿಸಬೇಕು. ಅಂತಹ ಗೋ ಸಂಪತ್ತು ಪಂಚಗವ್ಯಗಳಲ್ಲಿ ಇರ್ತಕ್ಕಂಥ ವಿಶೇಷತೆ ಅಷ್ಟು ಚೆನ್ನಾಗಿದೆ. ಮನುಷ್ಯನಿಗೆ ಇವತ್ತು ಎಂಥ ದೊಡ್ಡ ದೊಡ್ಡ ರೋಗ ರುಜಿನ ಬಂದರೆ ಆ ಗೋಮೂತ್ರ, ಗೋಮಯದಲ್ಲಿ ಔಷಧಿ ಇದೆ. ಅದಕ್ಕಾಗಿ ಇಷ್ಟೆಲ್ಲ ಸಂಪತ್ತಿರ್ತಕ್ಕಂಥ ಗೋವನ್ನು ಇಲ್ಲಿ ಪ್ರಧಾನವಾಗಿಟ್ಕೊಂಡು ಇವತ್ತು ನಿಮ್ಮ ಭಾಗದ ಒಬ್ಬ ರೈತನಿಗೆ ಒಂದು ಗೋವನ್ನು ಕೊಡಬೇಕು ಅಂತ
ಇಷ್ಟಕ್ಕೆ ಮುಂಚೆ ಒಂದು ಗ್ರಾಮಕ್ಕೆ ಹೋಗಿದ್ವಿ, ಅಲ್ಲಿ ಒಂದು ಗೋವು ಕೊಡ್ತೀವಿ ಅಂತ ನಾವು ಅಂದುಕೊಂಡ್ರೆ ಆ ಕೊಟ್ಟಂತ ಗೋವು ಇವತ್ತೇ ಡೆಲಿವರಿ ಅದರದು. ಒಂದು ಗೋವು ಇನ್ನೂ ಅವ್ರ ಕೈಗೆ ಒಪ್ಸಿದ್ವಿ ಅಂದ್ರೆ ಅದು ಸಹಿತ ನಾವು ಮಾಡಿದ್ದಲ್ಲ, ಯಾರೋ ಪುಟ್ಟ ಮಕ್ಕಳನ್ನು ಕರೆಸಿ ಅದರಲ್ಲೊಂದು ಲಾಟ್ರಿ ಲೆಕ್ಕಿ ಡಿಪ್ಪು ತೆಗೆದ್ರೆ ಅದರಲ್ಲಿ ಒಬ್ಬ ವ್ಯಕ್ತಿ ಹೆಸರು ಬಂತು, ಧರ್ಮರಾಯ ಸ್ವಾಮಿ ದೇವಸ್ಥಾನ ಪೂಜಾರವರು, ಅವ್ರ ಹೆಸರು ಬಂತು. ಅವ್ರ ಹೆಸರಿಗೆ ಇದು ಕೊಟ್ಟ ತಕ್ಷಣ ಅಲ್ಲಿ ಕರು, ಆ ಹಸು ಡೆಲಿವರಿ ಆಗ್ತಾ ಇದೆ, ಅದು ಪ್ರಸವ ವೇದನೆಯಿಂದ ಕರು ಹಾಕ್ತಿದೆ ಅಂತ ಹೇಳಿದ್ರು. ನೋಡಿ ಹೇಗಿದೆ, ಒಂದನ್ನು ನಾವು ಕೊಟ್ರೆ ಅದ್ರ ಜೊತೆ ಇನ್ನೊಂದು ಕರು ಜೊತೆ ಹೋಯ್ತು. ಹಾಗೆ ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಸಂಪ್ರದಾಯ. ಇಂತಹ ನಿಟ್ಟಿನಡೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿಜಯಕುಮಾರ್ ಅವರು ಪಣತೊಟ್ಟು ನಿಂತಿರ್ತಕ್ಕಂಥದ್ದು ಒಂದೇ ಧ್ಯೇಯ, ನಾನು ಏನಾದರೂ ಒಂದು ಮಾದರಿ ಗ್ರಾಮವನ್ನು ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿರಬೇಕು, ಒಂದು ಹೊಸತನವನ್ನು ತರಬೇಕು, ಹೊಸ ರೂಪುರೇಷ ತಿದ್ದಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಈ ಒಂದು ಯುವ ಪ್ರತಿಭೆ ಕಾಲಿಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷ. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಅಪೇಕ್ಷೆ ಪಡುತ್ತಿದ್ದಾರೆ. ಅವರ ಅಪೇಕ್ಷೆಯಂತೆ ನಿಮ್ಮ ಆಶೀರ್ವದಿಸಿ, ಖಂಡಿತ ಒಳ್ಳೆಯದಾಗಲಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಇವತ್ತು ಚಿಕ್ಕ ಮಟ್ಟದ ಕಾರ್ಯಕ್ರಮ, ಪಕ್ಕದಲ್ಲಿ ಕಿವಿಯಲ್ಲಿ ಹೇಳ್ತಿದ್ರು ವಿಜಯಕುಮಾರ್, ನಿಮ್ಮ ಕಾರ್ಯಕ್ರಮ ಇವತ್ತು ಬಹಳ ಚಿಕ್ಕದ ಮಟ್ಟದಲ್ಲಿ ಮಾಡ್ತಿದ್ದೀವಿ, ಇಷ್ಟೇ ಜನ ಕಾಣಿಸ್ತಾ ಇದೆ, ಇನ್ನು ಬೃಹತ್ ಮಟ್ಟದ ಜನವನ್ನು ಸೇರಿಸೋಣ, ದೊಡ್ಡ ಕಾರ್ಯಕ್ರಮ ಮಾಡೋಣ, ಒಂದು 10,000 ಜನ ಸೇರಿಸೋಣ ಅಂತ ಹೇಳಿದ್ರು. 10,000 ಜನ ನೀವು ಸೇರಿಸಬೇಡಿ. ನಾನು ನನ್ನ ಬೆಳಗಿನ ಕಾಯಕದಲ್ಲಿ, ನನ್ನ ನಿತ್ಯ ಕರ್ಮಾನುಷ್ಠಾನದಲ್ಲಿ ನಾನು ಒಮ್ಮೆ ಒಂದು ಕರೆಯನ್ನು ಕೊಟ್ಟರೆ ನಿಮ್ಮ 10,000 ಜನ ಅಲ್ಲ, 1,00,000 ಜನನ ಒಂದೇ ವೇದಿಕೆಗೆ ತಗೊಂಡ್ಬರ್ತೀನಿ. ಆದರೆ ಅದು ಧರ್ಮದ ಕಾರ್ಯಕ್ರಮ ಆಗಿರಬೇಕು, ತಾಯಂದ್ರಿಗೆ ಅನುಕೂಲ ಆಗೋ ಕಾರ್ಯಕ್ರಮ ಆಗಿರಬೇಕು, ನಮ್ಮ ಸಂಸ್ಕೃತಿ ಸಂಪ್ರದಾಯ ಉಳಿಸುವಂತ ಕಾರ್ಯಕ್ರಮ ಆಗಿರಬೇಕು. ಆ ಕಾರ್ಯಕ್ರಮಕ್ಕೆ ಸದಾ ನಾನು ನಿಂದಿರ್ತಕ್ಕಂಥ ಜನಸಾಗರ ಅವತ್ತು ಆ ಕಾರ್ಯಕ್ರಮದಲ್ಲಿ, ಆ ವೇದಿಕೆಯಲ್ಲಿ ತಾವು ನೋಡ್ತೀರಿ. ಅದು ಅತಿ ಶೀಘ್ರದಲ್ಲೇ ಮಾಲೂರಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ. ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಕಾರ್ಯಕ್ರಮವನ್ನು ಹೃದಯ ಮಧ್ಯಭಾಗದಲ್ಲಿ ಪ್ರತಿ ಗ್ರಾಮಗಳಿಂದ ತಾಯಂದಿರು ತಾವು ಬಂದು ಲಕ್ಷಣವಾಗಿ ಕೂತು ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಕಾರ್ಯಕ್ರಮವನ್ನು, ಒಂದು ಲಕ್ಷ್ಮಿಯ ಅನುಷ್ಠಾನವನ್ನು ಮಾಡಿ ನಿಮ್ಮೊಳಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು, ಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ಒಂದು ವಿಶೇಷವಾದಂತಹ ನಮ್ಮ ಭಾರತೀಯ ಹಿಂದೂ ಸನಾತನದ ಸಾಕಷ್ಟು ಋಷಿಮುನಿಗಳು ಬರೆದಿಟ್ಟಿರ್ತಕ್ಕಂಥ ಗ್ರಂಥ ಆಧಾರ ಪ್ರಕಾರ ಒಂದು ವಿಶೇಷವಾದ ತಂತ್ರಸಾರದಿಂದ ನಿಮ್ಮೆಲ್ಲರ ಕಷ್ಟ ಪಾರು ಮಾಡ್ಕೊಳ್ಬೋದಾದ್ರೆ ಆ ತಂತ್ರಕ್ಕೆ ಆ ಶಕ್ತಿ ಇದೆ. ಆ ತಂತ್ರಸಾರವನ್ನು ಮಾಲೂರಿನ ಹೃದಯ ಮಧ್ಯಭಾಗದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡೋಣ. ಅದು ಅತಿ ಶೀಘ್ರದಲ್ಲೇ ನಡೆಯುವಂಥದ್ದಾಗಲಿ. ನಾನು ಸಹಿತ ಆ ಪ್ರಯತ್ನದಲ್ಲಿ ಇರ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸೂಚನೆ ನಿಮಗೆ ತಿಳಿಸಬೇಕಾಗಿದೆ. ದೊಡ್ಡ ಮಾಗಡಿ, ದಾವಣಗೆರೆ ತಾಲೂಕು, ಇಲ್ಲಿ ನಡೀತಿರ್ತಕ್ಕಂಥ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವ. ಪ್ರತಿಷ್ಠಾಪನಾ ಮಹೋತ್ಸವ ಈ ಒಂದು ವಿಶೇಷವಾಗಿರ್ತಕ್ಕಂಥದ್ದು 21/11/2021 21/11/2021 ನಡೀಬೇಕಾಗಿರ್ತಕ್ಕಂತಹ ಕಾರ್ಯಕ್ರಮ ಬೆಳಿಗ್ಗೆ 10:30ಕ್ಕೆ ಪ್ರಾರಂಭವಾಗಬೇಕಾಗಿರೋ ಕಾರ್ಯಕ್ರಮ ಸಾಕಷ್ಟು ಮಳೆಯಿಂದ, ಈಗಾಗಲೇ ಸತತವಾದಂತಹ ಮಳೆ ತಾವೆಲ್ಲರೂ ವೀಕ್ಷಣೆ ಮಾಡ್ತಿದ್ದೀರಿ. ಮಳೆಯಿಂದ ದೇವಾಲಯದ ಸುತ್ತಮುತ್ತವೂ ನೀರು ತುಂಬದಂಗೆ ಇದೆ. ಹಾಗೆ ಈ ಮಳೆಯಿಂದ ಸಾಕಷ್ಟು ತಂಪಿನ ವಾತಾವರಣ ಇರೋದ್ರಿಂದ ಕಾರ್ಯಕ್ರಮವನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಮುಂದೂಡೋದು ಅಂತ ಒಂದು ಚಿಂತನೆ ನಡೀತಾ ಇದೆ. ಆ ಚಿಂತನೆ ಇರೋದ್ರಿಂದ ಕಾರ್ಯಕ್ರಮವನ್ನು ಸ್ವಲ್ಪ ದಿವಸ ಮುಂದೂಡೋಣ. ಆ ಮುಂದೂಡಿದ ನಂತರ ಮುಂದೆ ಬರ್ತಕ್ಕಂಥ ಯಾವ ದಿನಾಂಕದಂದು ನಾನು ಬರ್ತೇನೆ ಎಂಬತಕ್ಕಂಥದ್ದನ್ನು ನಾನು ಮುಂಚಿತವಾಗಲೇ ನನ್ನ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಕಾರ್ಯಕ್ರಮ ತಾವೆಲ್ಲರೂ ನೋಡಿದ್ದೀರಿ. ಬಹಳ ಅದ್ದೂರಿಯಾಗಿ, ಬಹಳ ವಿಶೇಷವಾಗಿ ತಾಯಿಯ ಪ್ರತಿಷ್ಠಾಪನೆ, ಕುಂಭಾಭಿಷೇಕ ಎಲ್ಲವೂ ನಡಿಬೇಕಾದಂಥ ಕಾರ್ಯಕ್ರಮಕ್ಕೆ ನಾನಷ್ಟೇ ಅಲ್ಲ, ಸಾಕಷ್ಟು ಜನ ಯತಿಗಳು ಸಹಿತ ಆಗಮಿಸಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ. ಆದರೆ ಮಳೆ, ಪ್ರಕೃತಿಯ ಮುಂದೆ ನಾವ್ಯಾರೂ ಅಲ್ವಲ್ಲ. ಪ್ರಕೃತಿ ಸಾಕಷ್ಟು ಮಳೆಯ ವಾತಾವರಣ ಇರೋದ್ರಿಂದ ಆ ಊರಿನಲ್ಲಿ ನಡೀತಿರ್ತಕ್ಕಂಥ, ಅಂದರೆ ದೊಡ್ಡ ಮಾಗಡಿಯಲ್ಲಿ ಅತಿದಾದ ಸಾಕಷ್ಟು ಮಳೆ ಇರೋದ್ರಿಂದ, ಆ ಮಳೆ ಇರೋದ್ರಿಂದಲೇ ಸಾಧ್ಯವಾದಷ್ಟು 1-2 ದಿನಗಳ ಮಟ್ಟಿಗೆ ಕಾರ್ಯಕ್ರಮವನ್ನು ಮುಂದೂಡಿ ಆದಷ್ಟು ಬೇಗ ಮತ್ತೊಂದು ಒಳ್ಳೆಯ ಒಂದು ಸುಮುಹೂರ್ತವನ್ನು, ಒಳ್ಳೆಯ ಶುಭ ಮುಹೂರ್ತದಲ್ಲಿ ನೋಡಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ನನಗೆ ಸುಮಾರು ದಿವಸದಿಂದ ಒಂದು ಆಸೆ ಇದೆ. ಟೇಕಲಲ್ಲಿ ಒಂದು ಬೃಹತ್ ಮಟ್ಟದ ಆಂಜನೇಯ ಸ್ವಾಮಿ ಇದ್ದಾನೆ ಅಂತ ಕೇಳ್ಪಟ್ಟಿದ್ದೇನೆ. ಆ ಆಂಜನೇಯ ಸ್ವಾಮಿಗೆ ಒಂದು ಅಭಿಷೇಕ ಮಾಡಬೇಕು ಅನ್ನೋ ಆಸೆ ನನಗೆ. ಒಮ್ಮೆ ನಮಗೆ ಅವಕಾಶ ಮಾಡಿಕೊಡಿ. ನಿಮ್ಮೂರಿನ ಜನತೆ ಹೇಳಿದ್ರೆ ನಾನು ಬಂದು ಒಂದು ಅಭಿಷೇಕ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಟೇಕಲಲ್ಲಿರೋ ಆಂಜನೇಯನಿಗೆ ನನ್ನ ಕೈಯಿಂದ ಅಭಿಷೇಕ ಆಗಬೇಕು. ಅದು ಇಡೀ ರಾಜ್ಯ ನೋಡಬೇಕು. ಆ ಕಾರ್ಯಕ್ರಮನೆಲ್ಲ ನಾವು ಚಿತ್ರೀಕರಿಸಿ ಇಡೀ ದೇಶಕ್ಕೆ ಪ್ರಸಾರ ಕೊಡ್ತೀವಿ. ನಮ್ಮ ಕರ್ನಾಟಕದಲ್ಲೇ ಹುಟ್ಟಿದ ಹನುಮ, ನಾನು ಆ ಒಂದು ಕಿಷ್ಕಿಂಧ ನಗರಕ್ಕೆ ಹೊರಟಾಗ ಅಲ್ಲಿ ಟೇಕಲ್ ಆಂಜನೇಯ ಸ್ವಾಮಿ ಬಗ್ಗೆ ಅಲ್ಲಿ ಮಾತುಕತೆ ಆಯಿತು. ಆಗ ಅಂದುಕೊಂಡೆ, ಹನುಮ ಅಲ್ಲುಟ್ಟಿದ್ರು ಸಹಿತ ಟೇಕಲ್ ಹನುಮನ ಬಗ್ಗೆ ಬರ್ತಾ ಇದೆ ಅಂದ್ರೆ ಅಲ್ಲಿರೋ ಹನುಮನ ಪವಾಡ ಎಂಥದ್ದು, ಅಲ್ಲಿರುವ ಹನುಮನ ಸಾನ್ನಿಧ್ಯ ಎಂಥದ್ದು ಅಂತ ನೋಡಬೇಕು ಅನ್ನೋ ಆಸೆ ನನಗೆ ಅಲ್ಲೇ ಹುಡ್ತು. ಆದರೆ ಇವತ್ತು ಅದರ ಧ್ವನಿ ಎತ್ತುವಂಗಾಯ್ತು. ಅದಕ್ಕೆ ನೀವೆಲ್ಲರೂ ಸಹಿತ ಸನ್ನಿಹಿತವಾಗಿ ನೀವೆಲ್ಲರೂ ಒಂದು ಕೈ ಜೋಡಿಸಿದ್ರೆ ಅವತ್ತು ಟೇಕಲ್ ಹನುಮನಿಗೆ ಪ್ರತಿಯೊಬ್ಬರ ಮನೆಯಿಂದ
ನಿಮ್ಮ ನಿಮ್ಮ ಶಕ್ತಿಯಾನುಸಾರ ಇಷ್ಟು ಅರಿಶಿನ ಕುಂಕುಮ, ಒಂದಿಷ್ಟು ಗೋಕ್ಷೀರ, ಹಸುವಿನ ಹಾಲು ತಗೊಂಬನ್ನಿ. ಸಾಮೂಹಿಕವಾಗಿ ಬೃಹತ್ ಮಟ್ಟದ ಒಂದು ವಿಶೇಷವಾದ ಅಭಿಷೇಕವನ್ನ ಮಾಡೋಣ. ಆ ಹನುಮನಿಗೆ ನಡೆಯುವ ಅಭಿಷೇಕ ಇಡೀ ರಾಜ್ಯ ತಿರುಗಿ ನೋಡಬೇಕು. ನಮ್ಮೂರಿನ ಹನುಮನಿಗೆ ಇಂಥ ಒಂದು ಅಭಿಷೇಕ ಆಗ್ತಾ ಇದೆ ಅಂದ್ರೆ ಅದು ನಾವು ತೃಪ್ತಿ ಪಡಬೇಕು. ಯಾಕೆಂದ್ರೆ ಹನುಮನ ತೃಪ್ತಿ ಪಡಿಸಕ್ ನಮ್ಮ ಕೈಲಿ ಆಗಲ್ಲ. ಹನುಮನ ತೃಪ್ತಿ ಪಡಿಸಬೇಕಾದ್ರೆ ಅವನಿಗೆ ಅಭಿಷೇಕ ಅಲಂಕಾರ ಮುಖ್ಯ ಅಲ್ಲ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹನುಮನ ಸಾನ್ನಿಧ್ಯದಲ್ಲಿ ನಿಂತು ರಾಮನಾಮವನ್ನು ಪಠನೆ ಮಾಡಿದ್ರೆ ಆಗ ಹನುಮ ತೃಪ್ತಿ ಪಡ್ತಾನೆ. ಹನುಮನಿಗೆ ಅಭಿಷೇಕ ಆಗೋದು ನಮಗ್ ತೃಪ್ತಿ ಪಡಿಸೋಕೋಸ್ಕರ ಅಷ್ಟೇ. ನಾವು ನಮ್ಮ ಕಣ್ಣುಗಳು ತೃಪ್ತಿ ಆಗ್ಲಿಕ್ಕೋಸ್ಕರ ನಾವು ಹನುಮನಿಗೆ ಅಭಿಷೇಕ ಮಾಡ್ತೀವಿ. ಆದ್ರೆ ಹನುಮನ ತೃಪ್ತಿ ಆಗೋದು ಹನುಮನ ಮುಂದೆ ನಿಂತು ರಾಮನಾಮವನ್ನು ಮಾಡಿದಾಗ, ರಾಮ ಧ್ಯಾನವನ್ನು ಮಾಡಿದ್ರೆ ಆಗ ತೃಪ್ತ ಆಗ್ತಾನೆ ಹನುಮ. ಒಳ್ಳೇದಾಗ್ಲಿ. ಬೋಲೋ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸದ್ಯದಲ್ಲೇ ಈ ನಿಮ್ಮ ವಿಜಯ್ ಕುಮಾರ್ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಪೀಠಿಕೆ ಹಾಕಿದ್ದೀವಿ. ಸದ್ಯದಲ್ಲೇ ಅಯೋಧ್ಯ ಕಡೆ ನಮ್ಮ ಪಯಣ ಇದೆ. ಆ ಪಯಣಕ್ಕೆ ನಿಮ್ಮೂರಿನ ಈ ಮಗನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಉದ್ದೇಶ ಅಲ್ಲಿ ಆ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಸರಿಯೂ ನದಿ, ಆ ವಿಶೇಷವಾಗಿ ರಾಮ ಓಡಾಡಿರುವ ಸ್ಥಳ, ಅಲ್ಲಿ ವಿಶೇಷವಾಗಿ ಸೀತೆ ಇರ್ತಕ್ಕಂಥ ಸ್ಥಳ, ರಾಮ ಲಕ್ಷ್ಮಣರು ನಿಂತಿರ್ತಕ್ಕಂಥ ಸ್ಥಳ, ಆ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಆ ನದಿ ತೀರದಲ್ಲಿ ರಾಮಚಂದ್ರನಿಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡಿ ರಾಮನಾಮದ ವಿಶೇಷವಾದಂಥ ಜಪ ಸಂಕಲ್ಪವನ್ನು ಮಾಡಬೇಕು ಎಂಬತಕ್ಕಂಥ ಮಹದಾಸೆ ಇದೆ. ಅದನ್ನು ಅತಿ ಶೀಘ್ರದಲ್ಲೇ ಮಾಡ್ತೀವಿ. ನಾವು ಮಾಡೋ ಕಾರ್ಯಕ್ರಮವನ್ನ ಬೆಳಗ್ಗೆ ಎದ್ದು ನಿಮ್ಮ ಮನೇಲಿ ಟಿವಿಯಲ್ಲಿ ನೋಡ್ತೀರಿ. ಒಳ್ಳೇದಾಗ್ಲಿ. ಇನ್ನ ನೋಡಿ, ಇದರೊಳಗೆ ಇಲ್ಲಿ ನೋಡಿ ಎಲ್ಲ ಇರೋದು ವೈಟ್ ಕಲರ್ಸ್. ಪತ್ರಿಕಾ ಮಾಧ್ಯಮದ ಮಿತ್ರರು, ನಿಮ್ಮ ಕಣ್ಣುಗಳಂತೂ ಬಹಳ ಶಾರ್ಪ್ ಆಗಿರುತ್ತೆ. ನಾವು ಹೇಗೆ ಮಾಡಿದ್ರು ಏನೋ ಇತ್ತು ಅದರಲ್ಲಿ ಅಂತ, ಅದರಲ್ಲಿ ಇರೋದು ಇಷ್ಟೇ. ಅದಕ್ಕಾಗಿ ತಾವು ತಮ್ಮ ಕಣ್ಣುಗಳಿಂದ ಆನಂದವಾಗಿ ಒಂದ್ಸತಿ ಗಮನಿಸಿ. ಇದರಲ್ಲಿ ಯಾರ ಸ್ವಹಸ್ತವೂ ಇಲ್ಲ. ಇಲ್ಲಿ ಒಂದೇ ಉದ್ದೇಶ, ಒಬ್ಬ ರೈತನಿಗೆ ಒಂದು ಗೋವನ್ನು ಕೊಡಬೇಕು. ಆ ಗೋವನ್ನ ಕೊಡೋದು, ಇದರೊಳಗಿರ್ತಕ್ಕಂಥ ಈ ಲೆಕ್ಕಿ ಡಿಪ್ಪಿಗೆ ಸಂಬಂಧಪಟ್ಟ ಹೆಸರು ಯಾರು, ಆ ಮಗು ಯಾರ ಹೆಸರು ಒಳ್ಳೆದಾಗಲಿ.
ತುಳಸಿಯ ಮಹಾತ್ಮೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮ ಭಾರತ ದೇಶದ ಹಿಂದೂ ಸನಾತನ ಧರ್ಮದ ಪ್ರತಿನಿತ್ಯ ಪ್ರತ್ಯಕ್ಷವಾಗಿ ಕಾಣುವಂಥ ತಮ್ಮ ಕೋರಿಕೆಗಳನ್ನು ಶೀಘ್ರವಾಗಿ ಸಿದ್ಧಿಸುವಂಥ ಒಂದು ಕಡೆ ಆರೋಗ್ಯ ದೃಷ್ಟಿಯಿಂದ, ಮತ್ತೊಂದು ಕಡೆ ಆಧ್ಯಾತ್ಮಿಕತೆಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ, ಜೊತೆಗೆ ದೇವಿಗೆ ವಿಶೇಷವಾಗಿ ದೇವರಿಗೆ ಸಾಲಿಗ್ರಾಮಕ್ಕಾಗಲಿ ಮಹಾವಿಷ್ಣುವಿಗಾಗಲಿ ನೀವು ಯಾವ ಹೂಗಳಿಲ್ಲ ಅಂದರೂ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟಿದ್ದೆ ಆದರೆ ನಮ್ಮ ಮನೋಕಾಮನೆಗಳು ಸಿದ್ಧಿ ಆಗುತ್ತೆ. ಅಂದರೆ ವಿಷ್ಣುವಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ತುಳಸಿ. ಆ ತುಳಸಿ ವಿಷ್ಣುವಿನ ಪಾದವನ್ನು ಸೇರಿದರೆ ಸಾಕಂತೆ ಮರುಕ್ಷಣವೇ ನಮ್ಮಲ್ಲಿರ್ತಕ್ಕಂಥ ಕರ್ಮಫಲ ದೂರ ಅಂತ ಹೇಳ್ತಾರೆ. ಅಂದರೆ ಅಂತಹ ಒಂದು ಶಕ್ತಿ ಈ ಒಂದು ಸಾನ್ನಿಧ್ಯ. ಹಾಗಾಗಿ ಈ ತುಳಸಿಯಲ್ಲಿ ಅಂತಹ ಒಂದು ಶಕ್ತಿ ಇದೆ. ತುಳಸಿಯ ಅನುಷ್ಠಾನವನ್ನು ಮಾಡುವ ಕೈಗಳಿಗೆ ಶೀಘ್ರ ಫಲವನ್ನು ಭಗವಂತ ದಯಪಾಲಿಸ್ತಾನೆ. ತುಳಸಿ ಶ್ರೀ ಮಹಾವಿಷ್ಣುವಿಗೆ, ಅದರಲ್ಲೂ ಕೃಷ್ಣ ಮಠದಲ್ಲಿ, ಉಡುಪಿ ಮಠದಲ್ಲಂತೂ ಕೃಷ್ಣನಿಗೆ ಪ್ರತಿ ದಿವಸ ಲಕ್ಷಾರ್ಚನೆ ನಡೆಯುತ್ತೆ. ಲಕ್ಷಾರ್ಚನೆ, ಕೋಟಿ ಅರ್ಚನೆ. ಆ ಕೋಟಿ ಅರ್ಚನೆ ಸಹಿತ ಈ ತುಳಸಿಯಿಂದಲೇ ಮಾಡ್ತಾರೆ. ಅಂದರೆ ಇನ್ನೆಷ್ಟು ತುಳಸಿಯನ್ನ ಸಮೃದ್ಧಿಯಾಗಿ ಬೆಳೆ ತೆಗೆದು ಆ ಸಮೃದ್ಧಿಯಾದಂತಹ ಬೆಳೆಗೆ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಲಿಕ್ಕಾಗಿ ತುಳಸಿಯನ್ನ ಆಚರಣೆ ಮಾಡತಕ್ಕಂಥದ್ದು. ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ಬಹಳ ಇಷ್ಟವಾಗಿರತಕ್ಕಂಥದ್ದು ಈ ತುಳಸಿಯ ಪೂಜೆ. ತುಳಸಿ ವಿವಾಹ, ತುಳಸಿ ಪೂಜೆ, ತುಳಸಿಗೆ ಒಂದು ವಿಶೇಷವಾದಂಥ ಮಂಟಪವನ್ನು ಕಟ್ಟುವಂಥದ್ದು. ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿಗೆ ಒಂದು ಮಂಟಪವನ್ನು ನಿರ್ಮಾಣ ಮಾಡಿ ಅಲ್ಲಿ ಶುಭ ಸಂಧ್ಯಾಕಾಲ ವಿಶೇಷವಾಗಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಬರ್ತಕ್ಕಂತಹ ಸುಮಂಗಲೆಯರಿಗೆ ಹರಿದ್ರ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಕೊಟ್ಟು ಒಂದಷ್ಟು ಸಿಹಿ ಪದಾರ್ಥವನ್ನು ಕೊಟ್ಟು ಭಗವಂತನ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು. ಇದು ಇವತ್ತು ನಡೀತಕ್ಕಂತಹ ಒಂದು ಪ್ರಕ್ರಿಯೆ, ಬಹಳ ವಿಶೇಷವಾದ್ದು. ಇವತ್ತು ದೇವಾಲಯಗಳಲ್ಲೂ ನಡೆಯುತ್ತೆ, ದೇವರ ಸಾನ್ನಿಧ್ಯದಲ್ಲೂ ನಡೆಯುತ್ತೆ. ಉತ್ವಾನ ದ್ವಾದಶಿ ಅಂದರೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತಿನ ಈ ಉತ್ವಾನ ದ್ವಾದಶಿ ಅಂತ ಏನಿದೆ, ಇವತ್ತು ತುಳಸಿ ಹಬ್ಬವನ್ನ ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಉಡುಪಿ ಮಠದಲ್ಲಿ ಆಚರಣೆ ಮಾಡ್ತಾರೆ, ಮಂತ್ರಾಲಯದಲ್ಲಿ ಆಚರಣೆ ಮಾಡ್ತಾರೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಅಲ್ಲೂ ಸಹಿತ ಬೃಂದಾವನವನ್ನಿಟ್ಟು ಆರಾಧನೆ ಮಾಡತಕ್ಕಂಥ ಕ್ರಮ ಇದೆ. ಶೃಂಗೇರಿಯ ಸಂಸ್ಥಾನದಲ್ಲೂ ನಡೆಸ್ತಾರೆ. ಒಟ್ಟಾರೆ ಎಲ್ಲರೂ ಸಹಿತ ತುಳಸಿಯನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ. ಕೃಷ್ಣನಿಗೆ ಅರ್ಪಣೆ ಮಾಡತಕ್ಕಂಥದ್ದಕ್ಕೆ ತುಳಸಿ ತುಂಬಾ ಹತ್ತಿರದಿಂದ ಇರತಕ್ಕಂಥದ್ದು. ತುಳಸಿ ಉದ್ಭವ ಆಗಿದ್ದೇ ಸಮುದ್ರ ಮಂಥನ ಕಾಲದಲ್ಲಿ. ನೋಡಿ, ಸಮುದ್ರ ಮಂಥನ ಕಾಲದಲ್ಲಿ ಉಗಮಿಸಿದ್ದು ತುಳಸಿ. ಅಂದಿನಿಂದ ಇಂದಿನವರೆಗೂ ಪೂಜಿಸಲ್ಪಡ್ತಕ್ಕಂಥದ್ದು ತುಳಸಿ. ತುಳಸಿಯಿಂದ ಕಣ್ಣಲ್ಲಿರ್ತಕ್ಕಂಥ ದೋಷ ದೂರ, ದೇಹದ ಅಲರ್ಜಿ ಸಮಸ್ಯೆಗಳು ದೂರ, ಜೊತೆಗೆ ಆಯಾಸ ತುಂಬಾ ಆದಾಗ 2 ತುಳಸಿ ದಳವನ್ನು ನಾಲಿಗೆ ಮೇಲೆ ಅದನ್ನು ಚಪ್ಪರಿಸಿ ಅದನ್ನು ರಸವನ್ನು ತೆಗೆದುಕೊಂಡ್ರೆ ಅದು ಮತ್ತಷ್ಟು ವಿಶೇಷ. ಈಗ ತಾವು ನೋಡ್ತಿರೋದು ಉಡುಪಿಯ ಕೃಷ್ಣ ಮಠದಲ್ಲಿ ಸ್ವಾಮಿಗೆ ನಡೀತಿರ್ತಕ್ಕಂಥ ತುಳಸಿಯ ಲಕ್ಷಾರ್ಚನೆ. ಅಲ್ಲಿ ಲಕ್ಷಾರ್ಚನೆ ಅನ್ನೋದಲ್ಲ, ಕೋಟಿ ಅರ್ಚನೆ, ನಿರಂತರವಾದಂಥ ಅರ್ಚನೆ. ಭಗವಂತನಿಗೆ ಅಂತಾನೆ ವಿಶೇಷವಾದಂಥ ತುಳಸಿ ವನವನ್ನ ನಾವು ಉಡುಪಿ ಮಠದಲ್ಲಿ ನೋಡಬಹುದು. ಉಡುಪಿಯಲ್ಲಿರ್ತಕ್ಕಂಥ ಅಷ್ಟಮಠಗಳಲ್ಲೂ ತುಳಸಿಯಿಂದ ಅರ್ಚನೆ ನಿರಂತರವಾಗಿ ನಡೀತಾ ಹೋಗುತ್ತೆ. ಆ ಭಗವಂತನ ನೋಡದೇ 2 ಕಣ್ಗಳು ಸಾಲಲ್ಲ. ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಆ ಮುದ್ದಾದ ಕೃಷ್ಣ ಮಧ್ವ ಸರೋವರದಲ್ಲಿ ವಿಶೇಷವಾಗಿ ಅನುಷ್ಠಾನಗಳನ್ನು ನಡೆಸಿ ಅಲ್ಲಿಂದ ತರತಕ್ಕಂತಹ ಆ ತುಳಸಿಯನ್ನು ಶುದ್ಧಿ ಮಾಡಿ ಅದನ್ನು ಅಭಿಷೇಕ ಅರ್ಚನೆ ಮಾಡತಕ್ಕಂತಹದ್ದು. ಸ್ವಾಮಿಗೆ ನಡೀತಿರ್ತಕ್ಕಂತಹ ಕೃಷ್ಣನಿಗೆ ನಡೀತಕ್ಕಂಥ ಮಂಗಳಾರತಿಯನ್ನು ನಾವು ನೋಡ್ತಾ ಇದ್ದೀವಿ. ಓಂ ಕಲ್ಯಾಣಾದ್ಭುತಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಉಡುಪಿಯ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಮುದ್ದು ಕೃಷ್ಣ, ವಿಶೇಷವಾದ ಕೃಷ್ಣ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಕೃಷ್ಣ. ಪುಟ್ಟ ಮಕ್ಕಳು ಮನೆಯಲ್ಲಿದ್ದರೆ ಮಕ್ಕಳನ್ನ ನಾವು ಕೃಷ್ಣ ಅಂತ ಹೇಳ್ತೀವಿ, ಮಕ್ಕಳನ್ನ ನಾವು ಕೃಷ್ಣ ಅಂತ ಹೇಳ್ತೀವಿ. ಮಕ್ಕಳಿಗೆ ಕೃಷ್ಣನ ಪಾತ್ರವನ್ನು ಹಾಕ್ತಿರ್ತೀವಿ. ಉದ್ದೇಶ ಆ ಮಕ್ಕಳನ್ನು ನೋಡಿದಾಗ ಅದರ ಆನಂದವೇ ಬೇರೆ. ಅದಕ್ಕೋಸ್ಕರನೇ ಹೇಳೋದು, ಏನೇ ಆದರೂ ಸೃಷ್ಟಿನಲ್ಲಿ ಪ್ರತಿಯೊಂದು ಸಹಿತ ನೋಡಿ, ದೇವರ ಆರಾಧನೆ ಮಾಡ್ತೀವಿ, ದೇವರ ಸಾನ್ನಿಧ್ಯದಲ್ಲಿ ಮಕ್ಕಳನ್ನು ತೋರಿಸ್ತೀವಿ, ಆ ಮಕ್ಕಳನ್ನು ಆರಾಧನೆ ಮಾಡ್ತೀವಿ. ಮಕ್ಕಳು ಮನೆಯಲ್ಲಿ ಒಂದಿದ್ರೆ ಆ ಮಕ್ಕಳಿಗೆ ದೇವರ ಪಾತ್ರಗಳನ್ನು ಹಾಕಿ ಆನಂದ ಪಡ್ತೀವಿ. ಮಕ್ಕಳಿಗೆ ಇಡುವಂತಹ ಹೆಸರು ದೇವರ ಹೆಸರನ್ನು ಇಡ್ತೀವಿ. ಅದೇ ಕ್ಷಣದಲ್ಲಿ ನಾವು ಪ್ರತಿ ಕ್ಷಣ ದೇವರ ಹೆಸರನ್ನ ಕರೀತಾ ದೇವರಲ್ಲೂ ಭಕ್ತಿ ಆಗತ್ತೆ, ಮಕ್ಕಳಲ್ಲೂ ಆ ಒಂದು ಶ್ರದ್ಧಾ ಭಕ್ತಿ ಬರುತ್ತೆ, ಮಕ್ಕಳಿಗೂ ಒಳ್ಳೆ ಜ್ಞಾನ ಭಿಕ್ಷೆ ಆಗತ್ತೆ. ಹಿರಿಯರೊಬ್ಬರು ಹೇಳ್ತಾರೆ, ಇದೇ ಕಪ್ಪು ಬಣ್ಣದ ತುಳಸಿ ಅಂದ್ರೆ ಕೃಷ್ಣವರ್ಣದ ತುಳಸಿ. ಈಗ ತಾವು ನೋಡ್ತಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದು ಕೃಷ್ಣವರ್ಣನೆ. ಈ ಕೃಷ್ಣವರ್ಣದ ತುಳಸಿಯ ಬೇರು ಪುರುಷರಿಗೆ ಅವರ ಆರೋಗ್ಯ ವೃದ್ಧಿಗಾಗಿ, ಸಂತಾನೋತ್ಪತ್ತಿಗಾಗಿ ಅದನ್ನು ಸಹಿತ ಬಳಸ್ತಾರೆ. ಈ ರಹಸ್ಯ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ತುಳಸಿ ಮಾತೆ ಸಂತಾನಕ್ಕೂ ಸಹಿತ ದಾರಿ ಆಗಿರ್ತಕ್ಕಂಥದ್ದು. ತುಳಸಿಯ ಬೀಜದಿಂದ ಕಣ್ಣುಗಳಲ್ಲಿರ್ತಕ್ಕಂಥ ದೋಷವನ್ನು ದೂರ ಮಾಡಿಕೊಳ್ಬಹುದು. ತುಳಸಿಯ ಎಲೆಯಿಂದ ಆರೋಗ್ಯ ವೃದ್ಧಿಯನ್ನು ಮಾಡಿಕೊಳ್ಬಹುದು. ತುಳಸಿ ಒಂದು ಮನೆ ಹತ್ರ ಇದ್ರೆ ಯಾವುದೇ ತಂತ್ರ ಮಂತ್ರ ಯಂತ್ರ ಅಥರ್ವಣ ದೋಷ ಯಾರಾದರೂ ಮಾಟ ಮಂತ್ರಗಳನ್ನು ಮಾಡಿಸಿದ್ರು ಸಹಿತ ಆ ಪ್ರಾಂತ್ಯದಲ್ಲಿ ಮೊದಲು ಗೊತ್ತಾಗುವಂಥದ್ದು ತುಳಸಿಯಿಂದಲೇ. ಇಷ್ಟೆಲ್ಲ ಶಕ್ತಿ ಇರತಕ್ಕಂಥ ತುಳಸಿಯ ಮಾತೆಯನ್ನ ಪ್ರತಿಯೊಬ್ಬರು ಮನೆ ಮುಂಭಾಗದಲ್ಲಿಟ್ಟು ಪ್ರತಿನಿತ್ಯ ಆರಾಧನೆ ಮಾಡ್ತಾ
ಶಾಸ್ತ್ರಬದ್ಧವಾದಂಥ ರೀತಿಯಲ್ಲಿ ಸಂಧ್ಯಾಕಾಲ ಅನುಷ್ಠಾನ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳು ಖಂಡಿತ ಸಿದ್ಧಿಯಾಗತ್ತೆ, ಒಳ್ಳೇದಾಗುತ್ತೆ. ಪ್ರತಿಯೊಬ್ಬ ಭಾರತೀಯ ಸ್ತ್ರೀ ಇಷ್ಟಪಡ್ತಕ್ಕಂಥದ್ದು ಏನಂದ್ರೆ, ಗಂಡ ನಾಳೆ ಸಾಯ್ತಾರಂದ್ರೆ ಇವತ್ತು ನಾನು ಸತ್ರೆ ಸಾಕಪ್ಪ ಅಂತ. ಅಂದ್ರೆ ಇಲ್ಲಿ ನಾನು ಆಡುವ ಮಾತು ನಿಮ್ಮ ಮನಸ್ಸಿಗೆ ಸ್ವಲ್ಪ ಇರುಸುಮುರುಸು ಆಗ್ಬಹುದು. ಆದ್ರೆ ಒಂದು ಚಿಂತನೆ ಮಾಡಿ, ಪ್ರತಿಯೊಬ್ಬ ಹೆಣ್ಣು ಅಪೇಕ್ಷೆ ಪಡ್ತಕ್ಕಂಥದ್ದು ಅಂದ್ರೆ ಆ ಸೌಮಂಗಲ್ಯತನ ಇರಬೇಕು, ಮುತ್ತೈದೆನ ತರಬೇಕು. ಆ ಮುತ್ತೈದೆತನ ಕೊಡಬೇಕಾದಂತಹವಳು ತಾಯಿ ಈ ಒಂದು ತುಳಸಿ ಮಾತೆ. ತುಳಸಿ ಮಾತೆ ಮುತ್ತೈದೆತನ ಕೊಡ್ಲಿ, ಗಂಡ ನಾಳೆ ಸಾಯಕ್ಕಿನ ಮುಂಚಿತವಾಗಿ ನಾನು ಸತ್ರೆ ಸಾಕು. ನನ್ನ ಗಂಡ ಹೋದ್ಮೇಲೆ ನಾನು ಹೋದ್ರೆ ಅದು ನನ್ನ ತನ ಅಲ್ಲ, ನನ್ನ ಪದವಿ ಅಲ್ಲ, ಅದು ನನಗೆ ಅಂತಹ ಒಂದು ಪದವಿ ನನಗೆ ಬೇಕು ಅಂತ ಹೇಳಿ ಪ್ರತಿನಿತ್ಯ ತಾಯಿನ ತುಳಸಿ ಹತ್ರ ಪೂಜೆ ಮಾಡ್ತಾ ತುಳಸಿಗೆ ಇಷ್ಟು ಅರಿಶಿನ ಕುಂಕುಮವನ್ನಿಟ್ಟು ತನ್ನ ಮಾಂಗಲ್ಯಕ್ಕೆ ಕುಂಕುಮವನ್ನಿಟ್ಕೊಂಡು ಒಂದು ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳುವಾಗ ಇದನ್ನೇ ಅಪೇಕ್ಷೆ ಪಡ್ತಾಳೆ. ಅಂದ್ರೆ ಪ್ರತಿಯೊಬ್ಬ ಸ್ತ್ರೀ ಅಪೇಕ್ಷೆ ಪಡ್ತಕ್ಕಂಥದ್ದು ಆ ಮುತ್ತೈದೆತನವನ್ನ, ಸೌಮಂಗಲ್ಯತನವನ್ನ. ಆ ಸೌಮಂಗಲ್ಯತನ ಕೊಡುವಂತಹವಳು ಯಾರು? ತುಳಸಿ ಮಾತೆ. ಆ ತಾಯಿನ ಇವತ್ತು ಆರಾಧನೆ ಮಾಡೋದು ಬಹಳ ವಿಶೇಷ. ಹಾಗಾಗಿ ಪ್ರತಿಯೊಬ್ಬರ ಕೋರಿಕೆಗಳನ್ನು, ಪ್ರತಿಯೊಬ್ಬರ ಮನೋಕಾಮನೆಗಳನ್ನು ಸಿದ್ಧಿಸುವಂತದ್ದಾಗಲಿ. ಇನ್ನು ಪ್ರತಿಯೊಬ್ಬರು ಸಹಿತ ತಮ್ಮ ತಮ್ಮ ವಾಸ್ತುಗೃಹವನ್ನ, ಮನೆಯನ್ನ ರಕ್ಷಣೆ ಮಾಡಿಕೊಳ್ಬೇಕು. ಆ ರಕ್ಷಣೆಗೆ ಒಂದು ವಿಶೇಷವಾದ ಶಕ್ತಿ ತುಳಸಿ ಮಾತೆ. ನೋಡಿ, ಪ್ರತಿಯೊಬ್ಬರ ಮನೆ ಮುಂಭಾಗದಲ್ಲೂ ಸಹಿತ ತುಳಸಿ ಸಮೃದ್ಧಿಯಾಗಿದೆ ಅಂದ್ರೆ ಆ ಮನೆ ಹಸನ್ಮುಖಿಯಾಗಿದೆ, ನಗನಗ್ತಾ ಇದೆ, ಆ ಮನೆಯಲ್ಲಿ ಯಾವುದೇ ತರ ತೊಂದರೆ ತಾಪತ್ರ ಇಲ್ಲ, ಅಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟ ದೋಷವೇ ಇಲ್ಲ ಅಂತ ಹೇಳುತ್ತೆ. ಅಂದ್ರೆ ಆ ಮನೆ ಮುಂದೆ ಇರತಕ್ಕಂಥ ತುಳಸಿ ಗಿಡ ನೋಡಿದ್ರೆ ಅಷ್ಟು ಆನಂದ. ತುಳಸಿ ಅಭೋಗವಾಗಿ ಬಂದಂತಹ ತುಳಸಿ ನೋಡಿ, ತುಳಸಿಯ ಪಾಟು ಚಿಕ್ಕದಾಗಿರುತ್ತೆ, ಆ ತುಳಸಿ ಸಮೃದ್ಧಿಯಾಗಿ ಬೆಳೆದಿರುತ್ತೆ. ಕೆಲವು ಮನೆಯಲ್ಲಿ ತುಳಸಿ ಪಾಟು ನೋಡ್ಲಿಕ್ಕೆ ಆನಂದವಾಗಿರುತ್ತೆ, ತುಳಸಿ ಬೃಂದಾವನ ನೋಡ್ಲಿಕ್ಕಂತೂ ಹಬ್ಬ 4 ಜನ ನಿಂತು ಫೋಟೋ ತೆಗೆಸ್ಕೋಬೇಕು. ಆದ್ರೆ ಅದರ ಮಧ್ಯದಲ್ಲಿ ಬೆಳೀತಕ್ಕಂಥ ತುಳಸಿ ಮಾತ್ರ ಒಂದು ಸಣ್ಣದಾಗಿ ನಯೋ ಅಂತಿರುತ್ತೆ, ಆ ಒಂದೇ ಕಡ್ಡಿ 4 ಎಲೆಗಳು. ಆದ್ರೆ ಕೆಲವರು ಮನೆಗಳಲ್ಲಿ ಹಾಗಲ್ಲ. ಆ ಮನೆ ಹೇಗಿದೆಯೋ, ಮನೆ ಒಳಗಿರ್ತಕ್ಕಂಥ ಮನಸ್ಥಿತಿ ಹೇಗಿರುತ್ತೋ, ಕುಟುಂಬದ ಸದಸ್ಯರು ಹೇಗಿರ್ತಾರೋ ಹಾಗೆ ಆ ಸಮೃದ್ಧಿತನ ಆ ತುಳಸಿಯಲ್ಲಿರುತ್ತೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಹೇಳ್ತಾರೆ, ಆ ಮನೆ ತುಳಸಿ ನೋಡಿದಾಗ ನಮ್ಮನೇಲಿ ಈ ತರ ತುಳಸಿ ಬರ್ಬೇಕಾದ್ರೆ ನಾವೇನ್ ಮಾಡಬೇಕು, ಅದಕ್ಕೆ ಔಷಧಿಗಳಿದ್ಯಾ, ಅದಕ್ಕೆ ಇನ್ನೇನೋ ಇದೆಯಾ? ಏನೂ ಇಲ್ಲ. ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರತಿನಿತ್ಯ ಮಾಡುವ ಕಾಯಕವನ್ನು ಜಾಸ್ತಿ ಮಾಡಿ. ಹಾಗೆ ಪ್ರತಿನಿತ್ಯ ನೀರನ್ನು ಯಥೇಚ್ಛವಾಗಿ ಹಾಕಲೂಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಸ್ವಲ್ಪ ಹಾಕಬೇಕು. ಆ ನೀರು ಹಾಕುವುದಕ್ಕೆ ಒಂದು ಸಮಯ ಇದೆ, ತುಳಸಿ ಗಿಡಕ್ಕೆ ನೀರು ಹಾಕೋದೊಂದು ಸಮಯ ಇದೆ. ಅಷ್ಟೇ ಯಾಕೆ, ಹೆಣ್ಣು ಮಕ್ಕಳು ನಿಮ್ಮ ಋತುಕಾಲದಲ್ಲಿ, ನಿಮ್ಮ ಪ್ರತಿ ತಿಂಗಳ ಮಾಸದ ಋತುಕಾಲದಲ್ಲಿ ತುಳಸಿಯನ್ನು ಸ್ಪರ್ಶಿಸಿದ್ರೆ ಸಾಕಷ್ಟು ಕರ್ಮಫಲ ಅಂತಲೂ ಹೇಳ್ತಾರೆ. ಅದಕ್ಕೆ ಆ ಸಮಯದಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ಮತ್ತು ಆ ಸಮಯದಲ್ಲಿ ತುಳಸಿಗೆ ನೀರು ಹಾಕಬಾರ್ದು. ಆ ಸಮಯದಲ್ಲಿ ಬೇರೊಬ್ಬರ ಕೈಯಿಂದ ಹಾಕಿಸ್ಬೇಕು. ಆಮೇಲೆ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ತುಳಸಿನ ಕೀಳಬಾರ್ದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ತುಳಸಿ ಕೈ ಹಾಕಿ ತುಳಸಿಯ ಕೊನೆಯನ್ನ ನೀವು ಕೆತ್ತಿದ್ದೇ ಆದ್ರೆ ಇಲ್ಲದ ಪಾಪಕರ್ಮಗಳಿಗೆ ಗುರಿ ಆಗ್ತದೆ. ಯಾಕೆಂದ್ರೆ ನಿಮಗೆ ಸೌಮಂಗಲ್ಯತನವನ್ನ ದಯಪಾಲಿಸ್ತಕ್ಕಂಥವಳು, ಅಂತಹವಳ ಒಂದು ಕುತ್ತಿಗೆಯಲ್ಲಿರ್ತಕ್ಕಂಥ ಆ ಪುಷ್ಪವನ್ನ, ತುಳಸಿಯ ಒಂದು ಕೊನೆಯನ್ನ ತೆಗೆದ್ರೆ ಅದು ಪಾಪಕ್ಕೆ ದಾರಿ ಮಾಡಿಕೊಡುತ್ತೆ. ಅದಕ್ಕೆ ಸಾಧ್ಯವಾದಷ್ಟು ಇವತ್ತಿಗೂ ತಿಳಿದಿರತಕ್ಕಂಥವ್ರು ಹೆಣ್ಣು ಮಕ್ಕಳು ಮನೆಯಲ್ಲಿ ತುಳಸಿ ಕೊನೆಯನ್ನ ಕೀಳುವುದಿಲ್ಲ, ತುಳಸಿಯನ್ನ ಕಟ್ ಮಾಡೋದಿಲ್ಲ. ತುಳಸಿ ಕಟ್ ಮಾಡಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಗಂಡಸರು, ಗಂಡು ಮಕ್ಳು ಯಾರಿರ್ತಾರೋ ಅವ್ರಿಗೆ ಹೇಳ್ತಾರೆ ಒಂದಷ್ಟು ತುಳಸಿ ದಳ ತಗೊಂಬನ್ನಿ ಅಂತ. ಆದ್ರೆ ಒಂದು ತುಳಸಿ ದಳ ಇಲ್ದಿರಾದ್ರೆ ಭಗವಂತನಿಗೆ ಆ ನೈವೇದ್ಯ ಸಮರ್ಪಣೆನೇ ಇಲ್ಲ. ಭಗವಂತನಿಗೆ ಸಮರ್ಪಿಸ್ತಕ್ಕಂತಹ ಪದಾರ್ಥಗಳಲ್ಲಿ ತುಳಸಿ ದಳವನ್ನು ಆ ಪದಾರ್ಥದ ಮೇಲೆ ಬಿದ್ದರೆ ಆಗ ಅದು ದೇವರಿಗೆ ನೈವೇದ್ಯ ಆಗುವಂಥದ್ದು. ತಿರುಮಲ ತಿರುಪತಿ ಶ್ರೀನಿವಾಸನಿಗೆ ಅಷ್ಟು ಭಕ್ಷ್ಯ ಭೋಜ್ಯಗಳನ್ನು ಪ್ರತಿನಿತ್ಯ ಅಷ್ಟು ವಿಶೇಷವಾದಂತಹ ಪದಾರ್ಥಗಳನ್ನು ಮಾಡ್ತಾರೆ. ಎಲ್ಲಾ ಪದಾರ್ಥಗಳ ಮೇಲೂ ಒಂದೊಂದು ತುಳಸಿ ದಳ ಇರುತ್ತೆ. ತುಳಸಿ ದಳವಿಲ್ದಿರ ಇದ್ರೆ ಆ ತುಳಸಿ ದಳ ಭಗವಂತನ ಆ ಮಹಾ ನೈವೇದ್ಯ, ಯಾವುದೇ ಆದರೂ ನೈವೇದ್ಯ ಅಂದ್ರೆ ಆ ನೈವೇದ್ಯಕ್ಕೆ ತುಳಸಿ ಬೇಕು. ಯಾವುದೇ ದೇವಸ್ಥಾನ ಆಗಿರ್ಬೋದು, ಇವತ್ತಿನ ದಿವಸ ಗ್ರಾಮ ದೇವತೆಗಳ ದೇವಸ್ಥಾನದಲ್ಲಿ ಸಹಿತ ತುಳಸಿಯ ಮಹಾತ್ಮೆ ಎಷ್ಟು ಗೊತ್ತಿದೆಯೋ ಇಲ್ವೋ ಅದು ಗೊತ್ತಿಲ್ಲ ನಮಗೆ. ಆದರೆ ತುಳಸಿ ಮಹಾತ್ಮೆ ಗೊತ್ತಿಲ್ಲದಿದ್ರು ತುಳಸಿ ಕೈಲಿಟ್ಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಡು ಓಂ ಭೋರ್ಭವಸ್ವ ತತ್ಸವಿತ್ರವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಆ ಗಾಯತ್ರಿಯನ್ನ ಹೇಳ್ತಾ ನೀರನ್ನ ಪ್ರೋಕ್ಷಣೆ ಮಾಡಿ ಒಂದು ಧರಣೆ ಆ ನೀರು ಹಾಕಿ ನಂತರ ತುಳಸಿ ದಳವನ್ನು ಹಾಕಿದ್ರೆ ಅದು ಭಗವಂತನಿಗೆ ಸಮರ್ಪಣೆ. ಭಗವಂತನಿಗೆ ನಮ್ಮ ಕೈಯಾರ ನಾವು ತಿನ್ನಿಸ್ಲಿಕ್ಕೆ ಆಗುವುದಿಲ್ಲ. ಹಿಂದೆ ಇದ್ರಂತೆ ಮಹನೀಯರು, ಅಂತಹ ಒಬ್ಬ ಮಹಾನ್ ಪುರುಷರು ಇದ್ರಂತೆ ಭಗವಂತನಿಗೆ, ದೇವಿಗೆ ಆಹಾರವನ್ನು ತಿನ್ನಿಸ್ಲಿಕ್ಕೆ ಮುಂದಾಗಿರ್ತಕ್ಕಂಥವ್ರು. ಆದ್ರೆ ಇವತ್ತಲ್ಲ. ಇವತ್ತು ಆ ತುಳಸಿ ದಳ ಹಾಕಿ ನಾವು ಯಾರ ಹೆಸರು ಹೇಳ್ತೀವಿ ಅವರಿಗೆ ಆ ಪ್ರಸಾದ ನೈವೇದ್ಯ ಹೊರಟೋಗುತ್ತೆ. ಮನೆಯಲ್ಲಿ ಮಾಡಿದಂತಹ ಎಲ್ಲಾ ಖಾದ್ಯಗಳನ್ನು ನೋಡಿ, ಎಲ್ಲಾ ಪದಾರ್ಥಗಳನ್ನು ನೋಡಿ, ಎಷ್ಟೇ ರುಚಿಕರವಾದಂತಹ ಪದಾರ್ಥಗಳು ಮಾಡಿ ಊಟಕ್ಕೆ ಬಡಿಸಿದಾಗ ಅದರಲ್ಲಿ ಏನೋ ಒಂದು ಲೋಪ ನಾವು ಕಂಡುಹಿಡಿತೀವಿ. ಅದನ್ನೇ ಭಗವಂತನಿಗೆ ದೇವರಿಗೆ ನೈವೇದ್ಯ ಮಾಡಿದ್ರ ಮೇಲೆ ಒಂದು ತುಳಸಿ ದಳ ಹಾಕ್ಬಿಡಿ.
ಒಂದು ತುಳಸಿ ದಳ ಅದರ ಮೇಲೆ ಬಿತ್ತು ಅಂದ್ರೆ ಅದು ಮಹಾಪ್ರಸಾದ ಆಗ್ಬಿಡಿದೆ. ಆ ಪ್ರಸಾದದ ಒಂದೊಂದು ಅಗಳು ಅದು ರುಚಿಯನ್ನೇ ಬದಲಾಯಿಸ್ಕೊಂಡ್ಬಿಡತ್ತೆ. ಇದನ್ನು ಯಾರು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಜೊತೆಗೆ ಇದರೊಳಗಿರೋ ರಹಸ್ಯ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಪ್ರಸಾದ ಅಂದ್ರೆ ಮುಗೀತು. ಆ ಪ್ರಸಾದಕ್ಕೆ ಅಂತಹ ಒಂದು ಶಕ್ತಿ ಇದೆ. ಆ ಪ್ರಸಾದಕ್ಕೆ ಆ ಶಕ್ತಿ ಬರಬೇಕಾದ್ರೆ ಇಲ್ಲಿರುವ ಆ ತುಳಸಿ ದಳ ಅಲ್ಲಿ ಬೀಳಬೇಕು. ತುಳಸಿ ದಳವನ್ನ ಹಾಕಿದಾಗ ಮಾತ್ರ ಅದು ಪ್ರಸಾದ ಅನ್ನಿಸ್ಕೊಳ್ಳುತ್ತೆ, ಅದು ದೇವರಿಗೆ ನೈವೇದ್ಯ ಆಗತ್ತೆ. ಅದಕ್ಕೆ ತುಳಸಿನ ಯಾವ ಕಾಲದಲ್ಲಿ ಅಂದ್ರೆ ಆ ಕಾಲದಲ್ಲಿ ಸ್ಪರ್ಶಿಸಬಾರದು. ಯಾವ ಸಮಯ ಅಂದ್ರೆ ಆ ಸಮಯದಲ್ಲಿ ನೀವು ನಿಲ್ಲಬಾರದು, ಅದರ ಮುಂದೆ ನಿಲ್ಲಬಾರದು. ಅದಕ್ಕೆ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತ, ಮಧ್ಯಾಹ್ನ 12 ಗಂಟೆ ತನಕ ಮಾತ್ರ ತುಳಸಿಯನ್ನ ನಾವು ಮುಟ್ಲಿಕ್ಕೆ ನಮ್ಗೆ ಅರ್ಹತೆ ಇರತಕ್ಕಂಥದ್ದು. 12 ಗಂಟೆ ಅಭಿಜಿನ್ ಲಗ್ನ ಆದಮೇಲೆ ಮಾಧ್ಯಾಹ್ನಿಕದ ನಂತರ ತುಳಸಿಯನ್ನು ಸ್ಪರ್ಶಿಸಬಾರದು, ತುಳಸಿಯನ್ನು ಮುಟ್ಟಬಾರದು, ತುಳಸಿ ಹತ್ರ ಹೋಗಬಾರದು. ಯಾಕೆಂದ್ರೆ ಅದರ ಒಂದು ಅನುಷ್ಠಾನ ಆಗ ಅದ್ರ ಪ್ರಾರಂಭ ಆಗುತ್ತೆ. ಮತ್ತೆ ಮನೆ ಪ್ರಾಂತ್ಯದಲ್ಲಿ ಯಾರೇ ಕೆಡಕನ್ನು ಮಾಡುವಾಗ, ಯಾರೇ ಮಂತ್ರ ತಂತ್ರ ಯಂತ್ರಗಳನ್ನು ತರುವಾಗ, ಯಾರೋ ಮನೆಗೆ ಏನಾದ್ರು ಲೋಪಗಳನ್ನು ಮಾಡುವಾಗ ಅಥವಾ ಮನೆ ಮುಂದೆ ಏನಾದ್ರು ತಂದು ಹಾಕುವಾಗ ಅಲ್ಲೊಂದು ತುಳಸಿ ಗಿಡ ಇದ್ರೆ ಅವರು ಮಾಡಿರ್ತಕ್ಕಂಥ ತಂತ್ರಸಾರದಲ್ಲಿ, ಆ ಒಂದು ತಂತ್ರ ಮಂತ್ರ ಯಂತ್ರದಲ್ಲಿ ಅಥವಾ ಯಾವುದೇ ಒಂದು ಪ್ರಯೋಗದಲ್ಲಿ ಅದರಲ್ಲಿರ್ತಕ್ಕಂಥ ಸುಮಾರು 70 ರಿಂದ 80% ಅಷ್ಟು ಪವರ್ನ ಅದು ಇಮ್ಮಿಡಿಯೇಟ್ ಆಗಿ ಕಡಿಮೆ ಮಾಡಿಬಿಡುತ್ತೆ. ಅದರಲ್ಲಿರ್ತಕ್ಕಂಥ ಶಕ್ತಿ ಕಳ್ಕೊಳ್ಳುತ್ತೆ. ಇದು ಸತ್ಯ.